ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ ಅಶೇಷವಾಗ್ಜಡ್ಯಮಲಾಪಹಂತ್ರೆ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಹ ಜುಹಾಗ್ರಸುರಂಗನರ್ತಕಿ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಅಸ್ಮದ್ಗುರುಸಮಾರಂಭಾಂ ಟೀಕಾ ಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ವೇದವ್ಯಾಸಬ್ಧಿಸಂಭೂತಃ ವೇದೇಶಜ್ಞಾನಚಂದ್ರಿಕಃ ಕೃಷ್ಣದ್ವೈಪಾಯನೇಂದುರ್ಮೇ ಸಂತಾಪಾನ್ ಹಂತು ಸಂತತಂ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸದೇವರಿಂದ ವೇದವ್ಯಾಸದೇವರ ಅನಂತ ಗುಣಪೂರ್ಣತ್ವವನ್ನು ಜ್ಞಾನಿವರೆಣ್ಯರಾದ ಯಾದವಾರ್ಯರು ಯಾವ ರೀತಿಯಾಗಿ ಸಮರ್ಥನ ಮಾಡ್ತಾ ಇದ್ದಾರೆ ಅನ್ನುವುದನ್ನು ವ್ಯಾಸಗದ್ಯ ಎಂಬ ಗ್ರಂಥದಲ್ಲಿ ನಾನಾ ಪ್ರಮೇಯಗಳನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಅಸಾಧಾರಣವಾದ ಗುಣಗಳನ್ನು, ಅವನ ಅನಂತ 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 ರೂಪಗಳ ಅಭೇದವನ್ನು, ಗುಣ ರೂಪ ಕ್ರಿಯಾ ಇವುಗಳಿಗೆ ಅಭೇದವನ್ನು, ಇವೆಲ್ಲ ಬಹಳ ಮಹತ್ವದ ಪ್ರಮೇಯಗಳು. ಜೊತೆಗೆ ಪರಮಾತ್ಮ ಒಬ್ಬನೇ ಸ್ವತಂತ್ರ, ರಮಾ ಆರಂಭ ಮಾಡಿ ತೃಣಜೀವ ಪರ್ಯಂತ ಎಲ್ಲರೂ ಅಸ್ವಾತಂತ್ರ್ಯಯುಕ್ತರು, ಅಸ್ವತಂತ್ರರು, ಅಸ್ವಾತಂತ್ರ್ಯ ಎಂಬ ಗುಣಯುಕ್ತರು. ಅಂತಹ ಪರಮಾತ್ಮನ ಅನೇಕ ರೀತಿಯಾದ ಮಹಿಮೆಯನ್ನು ತಿಳಿಸ್ತಾ ಪರಮಾತ್ಮನ ರೂಪಗಳ ಒಂದು ಸ್ಥೂಲ ಚಿಂತನೆಯನ್ನು ಯಾದವಾರ್ಯರು ತಿಳಿಸ್ತಾರೆ. ಪರಮಾತ್ಮನ ರೂಪಗಳು ಆತ್ಮಾದಿ ಚತುರೂಪಿಣೇ ನಮಃ. ಓಂಕಾರದ ವಿಚಾರವನ್ನು ನಾನು ಮೊನ್ನೆ ತಿಳಿಸಿಕೊಟ್ಟಿದ್ದೆ. ಅ ಉ ಮ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ. ಅದರಲ್ಲಿಯ 4 ಅಕ್ಷರಗಳೇನಿವೆ ಅವು ಓಂಕಾರದಲ್ಲಿರುವ ಅಕಾರ ಉಕಾರ ಮಕಾರ ನಾದ. ಇವು ಏನು ತಿಳಿಸ್ತವೆ ಅಂದರೆ ವಿಶ್ವ, ತೈಜಸ, ಪ್ರಾಜ್ಞ, ತುರೀಯ ಎಂಬ 4 ರೂಪಗಳು. ನಾದದ ಮುಂದೆ ಇರುವ 4 ವರ್ಣಗಳು ಬಿಂದು, ಘೋಷ, ಶಾಂತ, ಅತಿಶಾಂತ. ಈ 4 ವರ್ಣಗಳು ವರ್ಣಿಸುವ ರೂಪಗಳು ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ. ಈ 8 ರೂಪಗಳನ್ನೇ ತಿಳಿಸಿಕೊಡುವ ಪ್ರಧಾನವಾದ ಮೂಲ ಮಂತ್ರ ಯಾವ ಅಷ್ಟಾಕ್ಷರ ಮಂತ್ರ. 8 ರೂಪ ಪ್ರತಿಪಾದಕವಾದ ಅಷ್ಟಾಕ್ಷರ ಮಂತ್ರ ಓಂ ನಮೋ ನಾರಾಯಣಾಯ ಅನ್ನುವ ಮಂತ್ರ ಏನಿದೆ, ಆ ಮಂತ್ರಗತವಾದ ಒಂದೊಂದು ಅಕ್ಷರವೂ ಕೂಡ ಪರಮಾತ್ಮನ ಒಂದೊಂದು ರೂಪವನ್ನು ಸಮರ್ಥನ ಮಾಡ್ತದೆ. ನಾರಾಯಣ ಮಂತ್ರದ ಪ್ರಧಾನ ದೇವತೆ ನಾರಾಯಣ, ಅಂಗದೇವತೆ ಕೃದ್ಧೋಲ್ಕ, ಮಹೋಲ್ಕ,
ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ. ಇವುಗಳಿಗೆ ಆವರಣ ದೇವತೆಗಳು ಅಂತಲೂ ಒಂದು ಹೆಸರು ಇದಕ್ಕೆ ಕೊಟ್ಟಿದ್ದಾರೆ. ಶ್ರೀಭೂ ಸಮೇತನಾದ ಏನು ನಾರಾಯಣನಿದ್ದಾನೆ, ಆ ಶ್ರೀಭೂ ಸಮೇತನಾದ ನಾರಾಯಣನ ಎದುರಿನಲ್ಲಿ ಕೃದ್ಧೋಲ್ಕ, ಅವನ ಬಲದಲ್ಲಿ ಮಹೋಲ್ಕ, ಹಿಂಭಾಗದಲ್ಲಿ ವೀರೋಲ್ಕ, ಎಡದಲ್ಲಿ ದ್ಯುಲ್ಕ, 4 ಕೋಣಗಳಲ್ಲಿ ಸಹಸ್ರೋಲ್ಕ. ಇದು ಪರಮಾತ್ಮನ ಪಂಚ ರೂಪಗಳು. ದೇವರ ಪ್ರಧಾನವಾದ ಜ್ಞಾನಾವತಾರಗಳು ಕಪಿಲ, ದತ್ತಾತ್ರೇಯ, ಋಷಭ, ನರ, ನಾರಾಯಣ, ಹರಿಕೃಷ್ಣ, ತಾಪಸು, ಮನು, ಮಹಿದಾಸ, ಯಜ್ಞ, ಧನ್ವಂತರಿ, ನಾರಾಯಣಿ, ಸನತ್ಕುಮಾರ, ಧಬಲ ಪಕ್ಷ ವಿರಾಜಿತ, ಹಂಸಸ್ವರೂಪಾಯ. ಈ ವೇದವ್ಯಾಸ ದೇವರು ಜ್ಞಾನಾವತಾರಗಳನ್ನು ತಾಳಿದ್ದಾರೆ. ಕರ್ದಮ ರೂಪ ಕಪಿಲ ದೇವಹೂತಿಯ ನಿಮಿತ್ತ ಮಾಡಿ ಜಗತ್ತಿಗೆ ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಅವತರಿಸಿದ ರೂಪ ಅದು ಕಪಿಲ. ಅತ್ರಿ ಮತ್ತು ಅನಸೂಯಾದೇವಿಯ ನಿಮಿತ್ತ ಮಾಡಿ ಅವತಾರ ಮಾಡಿ ಜಗತ್ತಿಗೆ ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಅವತಾರ ಮಾಡಿ ಬಂದ ಪರಮಾತ್ಮ ದತ್ತ. ಯಮಧರ್ಮನಿಂದ ಮೂರ್ತಿ ಎಂಬ ಸ್ತ್ರೀಯಲ್ಲಿ ಅವತಾರ ಮಾಡಿದ ನರ, ನಾರಾಯಣ, ಹರಿ, ಕೃಷ್ಣ ಇವು ಸಾಕ್ಷಾತ್ ಭಗವಂತನ ಅವತಾರ. ನರ ಇದು ಶೇಷಾವತಾರ. ತಾಪಸ ಮನು ಇವನು ಕೂಡ ಸ್ವಯಂ ಭಗವಂತ. ಮಹಿದಾಸ ಬ್ರಹ್ಮದೇವರ ಮಗನಾದ ವಿಶಾಲ ಎಂಬ ರಾಜ, ಅವನ ಹೆಂಡತಿಯಾದ ಇತರ, ಆ ಇತರಾದೇವಿಯಲ್ಲಿ ಅವತಾರ ಮಾಡಿದ ಮಹಾನುಭಾವ. ಇದು ಪರಮಾತ್ಮನ ಜ್ಞಾನಾವತಾರದ ಒಂದು ಗುಂಪು. ಕೇಶವನಾರಾಯಣ ಹಿಡಿದು ಹರಿಕೃಷ್ಣ ಅನ್ನುವವರೆಗೆ 24 ರೂಪಗಳೇನಿದೆ ಇದಕ್ಕೆ ವ್ಯೂಹರೂಪ ಅಂತಲೂ ಕರೀತಾರೆ. ಕೇಶವಾದಿ ಚತುರ್ವಿಂಶತಿ ವ್ಯೂಹಾಯ. ನಾರಾಯಣ ನರಶೌರ್ಯಾದಿ ಶತರೂಪಿಣೆ. ನಾರಾಯಣ, ನರ, ಶೌರಿ ಇತ್ಯಾದಿ ಪುರಾಣ ಸ್ತೋತ್ರಗಳಲ್ಲಿ ಬಂದ 100 ರೂಪದ ಒಂದು ಗುಂಪು. ಪರಮಾತ್ಮನ 4, 4, 12, 24 ದಶಾವತಾರ, ಹೀಗೆ ಒಂದೊಂದು ಗುಂಪು ಪರಮಾತ್ಮನ ರೂಪಗಳದು ಇರತಕ್ಕಂಥದ್ದಾಗಿದೆ. ವಿಶ್ವ ವಿಷ್ಣು ವಷಟ್ಕಾರಾದಿ ಸಹಸ್ರ ರೂಪ, ಪರಾದಿ ಬಹುರೂಪ, ಅಜಿತಾದ್ಯನಂತ ರೂಪ. ಇಷ್ಟು ಪರಮಾತ್ಮನ ಪ್ರಮೇಯಗಳ ಬೋಧನೆ ಮಾಡ್ತಾ ಅವನ ರೂಪಗಳ ಚಿಂತನೆ ಮಾಡಿದ್ದಾರೆ. ಜ್ಞಾನಿಗಳಾದ ಯಾದವಾರ್ಯರು ವೇದವ್ಯಾಸ ದೇವರ ಪರಮ 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 ಭಕ್ತರು. ಅದಕ್ಕೆ ವ್ಯಾಸರು ಪ್ರತಿನಿತ್ಯ ಅವರ ಪೂಜೆ ಮುಗಿದ ಮೇಲೆ ಅವರು ದೇವರನ್ನು ಕೇಳ್ತಾ ಇದ್ರು, ಹೇ ದೇವರೇ, ನಾನು ಮಾಡಿದ ಪೂಜೆ ನಿನಗೆ ತೃಪ್ತಿ ಆಗಿದ್ರೆ ನನಗೆ ಕೈ ಕೊಡು ಅಂತ. ವಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಪಂಚಲೋಹ ಪ್ರತಿಮೆ ಯಾದವಾರ್ಯರು ಮಾಡಿದ ಪೂಜೆಯಿಂದ ತೃಪ್ತರಾಗಿ ಪ್ರಸನ್ನ ಚಿತ್ತರಾಗಿ ಆ ಯಾದವಾರ್ಯರ ಕೈ ಮೇಲೆ ಕೈ ಹಾಕ್ತಾ ಇತ್ತು. ಆ ಪ್ರತಿಮೆ ನಮ್ಮ ನಿಮ್ಮ ಸೌಭಾಗ್ಯ ಇವತ್ತಿಗೂ ನೋಡ್ಲಿಕ್ಕೆ ಸಿಗ್ತದೆ. ಅಂತಹ ಯಾದವಾರ್ಯರು ಇಷ್ಟೊತ್ತು ವೇದವ್ಯಾಸ ದೇವರ ಮೂಲ ರೂಪಿಯಾದ ನಾರಾಯಣನ ಅಸಾಧಾರಣ ಪ್ರಮೇಯಗಳು, ಗುಣಗಳು, ಚಿಂತನೆ ಹೇಳಿ ಈಗ ಏನು ಮಾಡ್ತಾರೆ, ಅರ್ಧ ಭಾಗದಲ್ಲಿ ವೇದವ್ಯಾಸ ದೇವರ ವರ್ಣನೆ ಮಾಡ್ತಾರೆ. ವೇದವ್ಯಾಸ ದೇವರ ವರ್ಣನೆಯನ್ನು ಮಾಡುವಾಗ ವೇದವ್ಯಾಸ ದೇವರು ಮಹಾಬದರಿಯಲ್ಲಿ
ಜಗತ್ತಿಗೂ ವಾಸ ಮಾಡಿದ್ದಾರೆ. ಇವತ್ತು ನಮ್ಮಿಂದ ಹೋಗಲಿಕ್ಕೆ ಗಮ್ಯವಾದ ಬದರಿ ಬೇರೆ, ವೇದವ್ಯಾಸ ದೇವರು ಮಧ್ವಾಚಾರ್ಯರು ಇರುವ ಬದರಿ ಬೇರೆ. ಮಧ್ವಾಚಾರ್ಯರು ಇವತ್ತು ಇದ್ದಾರೆ, ವೇದವ್ಯಾಸ ದೇವರೂ ಇದ್ದಾರೆ. ಮಹಾಬದರಿಕಾಶ್ರಮದಲ್ಲಿ ನಿರಂತರ ಪಾಠ ಹೇಳ್ತಾ ವ್ಯಾಸರು ಸನ್ನಿಹಿತರಾಗಿದ್ದಾರೆ. ಕಲಿಕಾಲ ಪ್ರವೃತ್ತಯೇ ಋಷಿಭಿಃ ಸಹ ಅಂತರ್ಧಾಯ ಗಂಧಮಾದನ ಪರ್ವತಸ್ಥಿತ ಬದರಿಕಾಶ್ರಮ ನಿವಾಸಿನೇ. ವೇದವ್ಯಾಸದೇವರು ತಾವು ಭೂಮಿ ಮೇಲೆ ಹಾಗೆ ಕೂತ್ಕೊಂಡ್ಬಿಟ್ರೆ ಕಲಿಯುಗ ಶುರು ಆಗೋದು ಹಾಗೆ. ದೇವರು ಯಾವತ್ತೂ ಸನ್ನಿಹಿತನಾಗಿದ್ರೆ ಕಲಿಯುಗನೇ ಬರುವುದಿಲ್ಲ. ಆ ಕಲಿಕಾಲ ಪ್ರವೃತ್ತಯೇ, ಕಲಿಕಾಲ ಪ್ರವೃತ್ತವಾಗಲಿ ಅನ್ನುವ ಕಾರಣದಿಂದ ಜ್ಞಾನಿಗಳಾದ ವೇದವ್ಯಾಸ ದೇವರು ಏನು ಮಾಡಿದರು ಅಂದರೆ, ದ್ವಾಪರ ಯುಗ ಒಟ್ಟು 8,64,000 ವರ್ಷ. ಅದರಲ್ಲಿ ಕೊನೆಯ 800 ವರ್ಷ ದ್ವಾಪರ ಯುಗ ಇದ್ದಾಗ ವ್ಯಾಸರು ಭೂಮಿಯಲ್ಲಿ ಅವತಾರ ಮಾಡಿದರು. 800 ವರ್ಷ ಜನರ ದೃಷ್ಟಿಗೆ ಗೋಚರರಾಗಿ ಇರ್ತಾ ಇದ್ರು. ಇನ್ನು ಮುಂದೆ ಹಾಗೇ ಉಳಿದು ಬಿಟ್ರೆ ಕಲಿಯುಗ ಬರೋದು ಕಷ್ಟ ಅಂತ ತಿಳಿದು ಅವರೇನು ಮಾಡಿದರು, ತಮ್ಮ ಶಿಷ್ಯರಾದ ಋಷಿಗಳ ಜತೆಗೆ ಗಂಧಮಾದನ ಪರ್ವತದಲ್ಲಿ ಇರುವ ಮಹಾಬದರಿಕಾಶ್ರಮ ಪ್ರವೇಶ ಮಾಡಿದರು. ಈ ಮಾತು ಈ ಗದ್ಯದಲ್ಲಿ ಯಾದವಾರ್ಯರು ಸೂಚನೆ ಮಾಡಿದ್ದಾರೆ. ವೇದವ್ಯಾಸ ದೇವರಿಗೆ ಬಾದರಾಯಣ ಅಂತ ಕರೆದಿದ್ರು. ಯಾಕೆ? ಧರೆಯೊಳು ಬೋರೆಯ ಮರದ ಕೆಳಗೆ ಇರುವ, ಬೋರೆ ಹಣ್ಣಿನ ಗಿಡದ ಮಧ್ಯದಲ್ಲಿ ನಿರಂತರ ವಾಸ ಮಾಡುವ ಆ ಮಹಾನುಭಾವರಾದ ವೇದವ್ಯಾಸ ದೇವರಿಗೆ ಬಾದರಾಯಣ ಅಂತ ಕರೆದಿದ್ದಾರೆ. ಅಂತ ಮಹಾನುಭಾವರು ಶಿಷ್ಯ ಪರಿವೃತರಾಗಿ ಇರತಕ್ಕವರಾಗಿದ್ದಾರೆ. ಕೀರ ಪದ ಮುನಿ ನುತಾಯ, ಕೀರ ಪದ ಅಂತಹ ಒಬ್ಬ ಮುನಿ, ಅವರಿಂದ ನುತ. ಕೀರ ಅಂದರೆ ಗಿಳಿ, ಗಿಳಿ ಎಂಬ ಹೆಸರು ಉಳ್ಳ ಮುನಿ ಶುಕಮುನಿ. ಆ ಶುಕಮುನಿಯಿಂದ ಶುಕಾಚಾರ್ಯ ಎಂಥವರು? ವಾಯು ಆವಿಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಬಹಳಷ್ಟು ವಿವರಣೆ ವಿಗ್ರಹಗಳುಂಟು. ದ್ವಾಪರಶ್ಚಾದೌ ಆದಿಶ್ಚ ಅಂತ ಕರ್ಮಧಾರಯ ಮಾಡಬಾರದು. ದ್ವಾಪರಸ್ಯ ಆದೌ ಅಂತ ಷಷ್ಠಿ ತತ್ಪುರುಷವೂ ಮಾಡಬಾರದು. ದ್ವಾಪರೆ ಆದೌ ಅಂತ ಬಿಡಿಸಿ ಅರ್ಥ ಮಾಡಬೇಕು. ಆದರೆ ಈ ಶ್ರೀಕೃಷ್ಣ ಪರಮಾತ್ಮ ಅವತಾರ ಆಗೋಕ್ಕಿಂತ ಮುಂಚಿತವಾಗಿ ವ್ಯಾಸರು ಬಂದರು ಇದ್ರು. ಕೃಷ್ಣ ಅವತಾರ ಮಾಡಿದ್ದು ಯಾವಾಗ? ಧರ್ಮರಾಜ, ಭೀಮಸೇನ ಇವರ ಅವತಾರಗಳಾದ ಮೇಲೆ ಈ ಅರ್ಜುನಾದಿಗಳ ಅವತಾರದ ಪ್ರಸಂಗ. ಧೃತರಾಷ್ಟ್ರ ಯಾವಾಗ ಹುಟ್ಟಿನ? ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಚೀಜನತ್. ವೇದವ್ಯಾಸ ದೇವರಿಗೆ 600 ವರ್ಷ ಇತ್ತು, ಆಗ ಧೃತರಾಷ್ಟ್ರ ಹುಟ್ಟಿದ. ಕೃಷ್ಣ ಮತ್ತು ಇವರೆಲ್ಲ ಆದಮೇಲೆ ಕೃಷ್ಣ ಬಂದಿದ್ದಾನೆ. ಈಗ ಯಾವುದೇ ಒಂದು ಯುಗ ಆರಂಭಕ್ಕೂ ಕೊನೆಗೂ ಸಂಧಿಕಾಲ ಅಂತ ಹೇಳ್ತಾರೆ. ಆರಂಭಕ್ಕೂ ಕೊನೆಗೂ ಅಲ್ಲ, ಒಂದು ಯುಗ ಮುಗಿತಾ ಇರುತ್ತೆ, ಇನ್ನೊಂದು ಯುಗ ಆರಂಭ ಆಗ್ತದೆ. ನಮ್ಮ ದೈವಿ ಈ ತೃತೀಯ ಸ್ಕಂದದಲ್ಲಿ ಕಾಲಚಕ್ರಕ್ಕೆ ನಿಯಾಮಕನಾದ ಪರಮಾತ್ಮನ ಮಹಿಮೆಯನ್ನು ಹೇಳುವಾಗ ದ್ವಾಪರ ಯುಗ ಕೊನೆ, ಕಲಿಯುಗ ಆರಂಭ ಆಗಬೇಕು. ಅದರ ಮಧ್ಯದಲ್ಲಿ ದೇವತಾಮಾನದ ಪ್ರಕಾರ 200 ವರ್ಷ ಸಂಧಿಕಾಲ.
ಈ ವೆಂಕಟೇಶಾದಿಗಳೆಲ್ಲ ಅವತಾರ ಮಾಡಿದ್ದು ಸಂಧಿಕಾಲ. ಅಂದ್ರೆ 20 ವರ್ಷ ಅಂತ ಹೇಳ್ತಾರೆ. ಏನು 20 ವರ್ಷ ಅಂದ್ರೆ ದ್ವಾಪರ ಯುಗದ ಅಂತ್ಯದಲ್ಲಿ 10 ವರ್ಷ, 10,000 ವರ್ಷ ಈ ಕಡೆ. ಅದು ಮಾನವಮಾನದ ಪ್ರಕಾರ ನೀವು ಅರ್ಥ ಮಾಡಿ. ದೇವತಾಮಾನದ ಪ್ರಕಾರ 200 ವರ್ಷ. ಸ್ಪಷ್ಟ ಭಾಗವತ ಶ್ಲೋಕಗಳುಂಟು. ತೃತೀಯ ಸ್ಕಂದದಲ್ಲಿ ಕಾಲಚಕ್ರಕ್ಕೆ ನಿಯಾಮಕನಾದ ಭಗವಂತನ ಮಹಿಮೆಯನ್ನು ಹೇಳುವಾಗ ಸಂಧಿಕಾಲ ಎಷ್ಟು, ಯುಗದ ಕಾಲ ಎಷ್ಟು. ಅಂದ್ರೆ ಈಗ ಮಹಿಪತಿ ದಾಸರು ಒಂದು ಪದ್ಯದಲ್ಲಿ ಹೇಳ್ತಾರೆ 10,000 ವರ್ಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಯಾಕೆ ಹೇಳ್ತಾರೆ ಅಂದ್ರೆ ಅವರು ಒಂದು ಸಂಧಿಕಾಲ ಅಂತ ಇದೆ. ಈಗ ಕಲಿಯುಗ ಈಗ ನಡೀತಾ ಇರೋದು ಸಂಧಿಕಾಲ, ಕಲಿಯುಗ ಅಲ್ಲ ಅಂತ ಹೇಳ್ತಾರೆ. ಈ ಕಲಿಯುಗನೇ ಈಗ ಕಲಿಯುಗದ ಸಂಧಿಕಾಲ ಅಂತಿದೆ. ಕಲಿಯುಗದ ಸಂಧಿಕಾಲ ಅಂತಂದ್ರೆ ಮತ್ತೆ ಕಲಿಯುಗದ ಲೆಕ್ಕ ಏನು? ಕಲಿಯುಗದ ಪ್ರವೃತ್ತಿ ಪಂಚಾಂಗದಲ್ಲಿ ಏನು ಓದ್ತೀರಿ? ಗತ ಕಲಿವರ್ಷ, ಆಗಮಿ ಮುಂದೆ ಭವಿಷ್ಯತ್ ಕಲಿವರ್ಷ. ಆಮೇಲೆ ಆ ಥರ ಪ್ರಯೋಗ ಮಾಡುವ ಪ್ರಶ್ನೆನೇ ಬರುವುದಿಲ್ಲ. ಸಂಧಿಕಾಲ ಯುಕ್ತ ಕಲಿವರ್ಷ ಅಂತ ಅನ್ಬೇಕು. ಆದ್ರೆ ಮಹಿಪತಿ ದಾಸರು ಹೇಳ್ತಾರಲ್ಲ ಒಂದು ಪದ್ಯದಲ್ಲಿ 10,000 ವರ್ಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಅಂದ್ರೆ ಏನು, ಕಲಿಯುಗದ ಸಂಧಿಕಾಲದ 10,000 ವರ್ಷದವರೆಗೂ ಭಾಗೀರಥಿ ಇರ್ತಾಳ. ಗಂಗೆ ಭೂಮಿಗೆ ಎಲ್ಲರಿಗೂ ಗೋಚರ ಅಲ್ಲ, ಆ ಒಂದು ಪಿರಿಯಡ್ಗೆ ಸಂಧಿಕಾಲ ಅಂತ ಹೆಸರು ಯಾಕೆ? ಕಲಿಕಾಲ ಪ್ರಬಲ ಆದಾಗ ಬತ್ತಿ ಹೋಗಬಹುದು. ಪದ್ಯ ಬರುವುದೇ ಒಂದು ಕಲಿಯುಗದ ಮಹಿಮೆ ಅಂತ ಒಂದು ಇದು. ಇನ್ನು ಕಲಿಯುಗದ ಮಹಿಮೆ ಹೇಳಿದ್ದಾರೆ, ಸಂಧಿಕಾಲದ ಮಹಿಮೆ ಅಲ್ಲ ಅಲ್ಲ ಅದು. ಆ ಪದ್ಯ ನನಗಂತ ಇಷ್ಟೇ ಗೊತ್ತು, ಅದಕ್ಕೆ ಆ ಪದ್ಯದಲ್ಲೇ ಹೇಳಿದ್ದಾರೆ. ತೃತೀಯ ಸ್ಕಂದದಲ್ಲಿ ಕಾಲಚಕ್ರದ ವಿಚಾರ ತಿಳಿಸುವಾಗ ಈ ಮಾತು ಬಹಳ ಸ್ಪಷ್ಟವಾಗಿ ಬಂದಿದೆ. ದೇವತಾಮಾನ, ಮಾನವಮಾನ ಎರಡೂ ಹಾಕ್ತಾರೆ. ಟಿಪ್ಪಣಿಕಾರರು ಇನ್ನೂ ಸ್ಪಷ್ಟ ಮಾಡಿದ್ದಾರೆ. ಇನ್ನು ದೇವರು ತಾನು ಶುಕಮುನಿಗಳಿಂದ ನೂತನಾಗಿ ಬದರಿಕಾಶ್ರಮದಲ್ಲಿ ಇರ್ತಾ ಇದ್ದ. ಆ ದೇವರ ಆಜ್ಞಾನುಸಾರೇಣ ಅವತೀರ್ಣ ಕೃತ ಸಮಸ್ತ ಕಾರ್ಯ ಪರಿತ್ಯಕ್ತ ಭೂಮಂಡಲ ಪ್ರಾಪ್ತ ಬದರಿಕಾಶ್ರಮ ಮರುದವತಾರ ಆನಂದತೀರ್ಥ ಪೂರ್ಣ ಪ್ರಜ್ಞಾಪರ ಪರ್ಯಾಯ ಶ್ರೀಮನ್ಮಧ್ವಾಚಾರ್ಯ ಸಂಸೇವಿತ ಚರಣ ನಲಿನ ಯುಗಲಾಯ. ಆಚಾರ್ಯರಿಂದ ಸಂಸೇವಿತವಾದ ಪಾದಕಮಲ ಉಳ್ಳ ಅಂತ ಅರ್ಥ. ಆ ಆಚಾರ್ಯರಿಂದ ನುತವಾದ ಪಾದಕಮಲ. ಆ ಆಚಾರ್ಯರು ಯಾರು? ವಾಯುದೇವರು. ಪರಮಾತ್ಮನ ಆಜ್ಞೆಯಿಂದ ಅವರು ಭೂಮಿಗೆ ಬಂದವರು. ಯಾಕೆ? ದೇವರಿಗೆ ಅವತಾರಕ್ಕಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ ತ್ರಿಯುಗಹೂತಿ ಅನುದ್ಭೂಷು ಬ್ರಹ್ಮಾಣಮಪಿ ಅನವತಾರಂ. ಇದೆಲ್ಲ ವಿಚಾರ ನಿಮಗೆ ಗೊತ್ತಿದೆ. ಈಗ ಮಹಾಬದರಿಯಲ್ಲಿ ವೇದವ್ಯಾಸ ದೇವರು ಮಧ್ವಾಚಾರ್ಯರಿಂದ ನುತರಾಗಿ ಸ್ತುತರಾಗಿ ಅಲ್ಲಿ ಇದ್ದಾರೆ. ಸತ್ಯವತೆಯ ಮಕ್ಕಳಾದ್ದರಿಂದ ಸಾತ್ಯವತೆಯ, ಪರಾಶರರ ಮಕ್ಕಳಾದ್ದರಿಂದ ಪರಾಶರ್ಯ, ಕೃಷ್ಣ ದ್ವೈಪಾಯನ ಈ ಮಹಾನುಭಾವರಿಗೆ ಹೆಸರು ಬಂದದ್ದು ವೇದವ್ಯಾಸ ದೇವರ ಹೆಸರೇ ಅವರಿಗೆ ಬಂದದ್ದು. ಕೃಷ್ಣ ದ್ವೈಪಾಯನ ತೀರ್ಥರು ಅಂತ ನಾವೇನು ಕರೀತೇವೆ, ಆ ಕೃಷ್ಣ ದ್ವೈಪಾಯನ ಅನ್ನುವ ಮೊಟ್ಟ ಮೊದಲು ಹೆಸರು ಇದ್ದದ್ದು ಪರಮಾತ್ಮನಿಗೆ, ವೇದವ್ಯಾಸ ರೂಪಿಯಾದ ಭಗವಂತನಿಗೆ. ಎಲ್ಲ ತತ್ವದೇವತೆಗಳಿಗೆ ನಿಯಾಮಕ, ತತ್ವದೇವತೆಗಳಿಗೆ ಪ್ರೇರಕ. ಆಮೇಲೆ ಯಾದವಾರ್ಯರು. ಆ ವ್ಯಾಸ ಯಾರು? ನನ್ನ ಕುಲಸ್ವಾಮಿಯಾದ ಲಕ್ಷ್ಮೀ ವೆಂಕಟೇಶನಿಂದ ಅಭಿನ್ನರು. ಅಸ್ಮತ್ ಕುಲ ದೇವತಾತ್ಮಕ ಶ್ರೀ ವೆಂಕಟೇಶಾಯ.
ಅನ್ನುವ ಮಾತು ಹೇಳಿದ್ದಾರೆ. ಇಂತಹ ಪರಮಾತ್ಮನ ಅನಂತ 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 ರೂಪಗಳನ್ನು ತಿಳಿಸ್ತಾ ನಮ್ಮ ಗುರುಗಳಾದ ಅಸ್ಮತ್ ಗುರುವರ ಆಚಾರ್ಯ ಕರವರ ಪೂಜಿತ ಚರಣ ನಲಿನ ಯುಗಲಾಯ ಯಾದವಾರ್ಯರು ಹೇಳುತ್ತಾರೆ, ನನ್ನ ಗುರು ಶ್ರೇಷ್ಠರಾದ ವೇದೇಶ ತೀರ್ಥರು, ಆ ವೇದೇಶ ತೀರ್ಥರಿಂದ ಕರಾರ್ಚಿತವಾದ ಚರಣ ಯುಗಲ ಉಳ್ಳವರು. ಈ ರೀತಿಯಾಗಿ ಆ ಭಗವಂತನನ್ನು ಗುರುಗಳ ಅಂತರ್ಯಾಮಿಯಾಗಿ ಆ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅದಲ್ಲದೆ ಅಕಾರಾದ್ಯಭಿಮಾನಿಯಾದ ಆ ಪರಮಾತ್ಮ, ಅದಕ್ಕೆ ನಿಯಾಮಕನಾದ ಆ ವರ್ಣಗಳಿಂದ ಸ್ತುತನಾದ ಭಗವಂತನ ರೂಪಗಳುಂಟು. ಅದಕ್ಕೆ ದೇವರ ಪೂಜೆಯಲ್ಲಿ ನಿತ್ಯದಲ್ಲಿಯೂ ಸರಿ, ಮಹಾ ಅಭಿಷೇಕ ಮಾಡುವಾಗ ಪುರುಷ ಸೂಕ್ತ, ಇನ್ನು ಪಂಚಸೂಕ್ತ, ಯಾವುದ್ಯಾವುದು ಸಮುದ್ರ, ಇಂದೋ ವರ್ಗ, ಅನಂತರ ಘರ್ಮ ಸೂಕ್ತ, ಈ ಎಲ್ಲ ಮಂತ್ರಗಳು ಹೇಳಿ ಕೊನೆಗೆ ಅಜಾದಿಬಿಹಿ 51 ವರ್ಣ ದೇವತೆಗಳಿಂದ ಅಜಾಯ ನಮಃ ಇಂದ್ರಾಯ ನಮಃ ಎಂಬ ವರ್ಣಗಳನ್ನು ಹೇಳಿ ಸ್ವರ್ಣ ಘಟ, ಬಂಗಾರದ ಘಟ, ಅದರಿಂದ ಪರಿಪೂರ್ಣವಾದ ಪೀಯೂಷ ಅಮೃತ, ಪಯಃಕೀಲಾಲಮೃತಂ, ಆ ಅಮೃತ ಅಪರ ಪರ್ಯಾಯವಾದ ನೀರು, ಆ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಬೇಕು. ಎಲ್ಲರೂ ನೋಡ್ತೀರಿ ನೀವು, ಸ್ವಾಮಿಗಳು ಮಾಡುವ ಪೂಜೆ, ಜ್ಞಾನಿಗಳು ಮಾಡುವ ಪೂಜೆ, ಸ್ವಾಮಿಗಳು ಮೊದಲೆಲ್ಲ ಮುಗಿಸಿ ಕೊನೆಗೆ ಬಂಗಾರದ ತಂಬಿಗೆಯನ್ನು ಎತ್ತಿ ಅದರಿಂದ ಅಭಿಷೇಕ ಮಾಡ್ತಾರೆ. ಅದೇ ಸ್ವರ್ಣ ಘಟ ಪೀಯೂಷ ಸಿಕ್ತ. ಅಂತಹ ಭಗವಂತ ಅಕಾರ ಹಿಡಿದು ಕ್ಷಕಾರ ಪರ್ಯಂತ ಎಲ್ಲ ವರ್ಣಗಳಿಂದ ಪ್ರತಿಪಾದ್ಯವಾದ ರೂಪ. ಇನ್ನು ಆ ವೇದವ್ಯಾಸ ದೇವರ ಸ್ಥೂಲವಾದ ಅವರ ಸೌಂದರ್ಯದ ವರ್ಣನೆ ಮಾಡ್ತಾರೆ. ವ್ಯಾಸರು ರುಚಿರ ವರ ಏನ ಚರ್ಮಣ ಭಾಸಾಯ, ಅತ್ಯಂತ ಸುಂದರವಾದ ವೇದವ್ಯಾಸ ದೇವರು ಏನು ಉಟ್ಕೊಂಡಿದ್ದಾರೆ? ಕೃಷ್ಣಾಜನ ಸುತ್ತಕೊಂಡಿದ್ದಾರೆ. ಏನ ಚರ್ಮಧರರು, ಏನ ಚರ್ಮ, ಕೃಷ್ಣಾಜನ ಚರ್ಮ, ಅದನ್ನು ಧಾರಣ ಮಾಡಿ ಇರತಕ್ಕಂಥವರಾಗಿದ್ದಾರೆ. ಆ ಪ್ರತಿಮಾ ಮುಂದಿತ್ತಂದ್ರೆ ತೋರಿಸ್ತಿದ್ದೆ ನಾನು, ಇರಲಿ, ಆಡ ಮುಟ್ಟೋದು ಬೇಡ. ವೇದವ್ಯಾಸ ದೇವರ ತಲೆ ಮೇಲೆ ಒಂದು ಕೂದಲುಗಳನ್ನು ಗಂಟು ಕಟ್ಟಿ ಇದೆ, ಈ ಥರ ಬರುತ್ತೆ ಅದು. ಅದಕ್ಕೆ ತಟಿ ಅಮಲ ಜಟ ಸಂದೀಪ್ತ ಚೂಡಂದಧಾನಾಯ, ಮಿಂಚಿನಂತೆ ಶೋಭಾಯಮಾನವಾದ ಆ ಕೂದಲ ಗಂಟುಗಳಿಂದ ತಲೆ ಮೇಲೆ ಅವರ ಗಂಟು ಇರತಕ್ಕದ್ದಾಗಿದೆ. ಅದು ಪರಮ ಸುಂದರವಾಗಿ ಇರತಕ್ಕಂತಹದ್ದಾಗಿದೆ. ಮತ್ತೆಂಥವರು ವೇದವ್ಯಾಸ ದೇವರು ಅಂದರೆ ನೀಲ ಅಲಕ ಸಹಸ್ರ ಶೋಭಿತ ಮೂರ್ಧ್ನೆ. ವೇದವ್ಯಾಸ ದೇವರ ತಲೆಯಲ್ಲಿ ಕಪ್ಪಾದ ಗುಂಗುರ ಕೂದಲುಗಳು ಇರತಕ್ಕಂತಹದ್ದಾಗಿದೆ. ಅದೇ ರೀತಿಯಾಗಿ ವೇದವ್ಯಾಸ ದೇವರು ಅತ್ಯಂತ ಸಮೀಚೀನವಾದ ಯಾವ ಶ್ಮಶ್ರು ಮೊದಲಾದವುಗಳಿಂದ ಅಲಂಕೃತರಾಗಿದ್ದಾರೆ. ಆ ಪ್ರತಿಮೆಯನ್ನು ಕಂಡಾಗ ನಿಮಗೆ ಕಲ್ಪನೆ ಬಂದಿರ್ತದೆ. ಜತೆಗೆ ಇದು ದೊಡ್ಡ ಮಹತ್ವ, ಲಲಾಟ ಶೋಭಿತ ತಿಲಕ.
ವೇದವ್ಯಾಸದೇವರು ತಿಲಕ ಹಚ್ತಾ ಇದ್ರು. ತ್ರಿಜಗತ್ತಿಲಕಾಲಕಾಂತರೇ ಅಂತ ಇದೇ ವರ್ಣನೆ ನಾರಾಯಣ ಪಂಡಿತಾಚಾರ್ಯರು ಯಾವ ಸುಮಧ್ವ ವಿಜಯದಲ್ಲಿ ಹೇಳಿದ್ದಾರೆ. ಹಿಂದೆ ಅಕ್ಷಂತಿನೇ ಹಚ್ಚಿಕೊಳ್ಳಬಾರದು ಅಂತ ದೊಡ್ಡದಾದ ಒಂದು ವಾದ ನಡೆದಾಗ ಇವೆಲ್ಲ ಪ್ರಮಾಣಗಳು ಅಲ್ಲಿ ಸಮರ್ಥನೆ ಮಾಡಿಕೊಟ್ಟಿದ್ರು. ತಿಲಕ ಅಂದರೆ ಹಣೆ ಮೇಲೆ ಹಚ್ಚಿಕೊಳ್ಳುವುದೇ ತಿಲಕ. ತಿಲಕ ಪ್ರಾಯವಾಗಿ ಇರುವುದೇ ಅಕ್ಷತೆ. ತಿಲಕ ಸರ್ವನಾಮ ಶಬ್ದ ಅಲ್ಲ. ಹಣೆಯ ಮೇಲೆ ಒಂದು ತಿಲಕ ಇದೆ. ಗಂಧದ್ದು ತಿಲಕ ಯಾಕಾಗತ್ತೆ? ಗಂಧ ಹಚ್ಚಿಕೊಂಡು ಅಂಗಾರ ಹಚ್ಚಿಕೊಂಡು ಆಮೇಲೆ ತಿಲಕ ಹಚ್ತಾರೆ. ತುಳಸಿ ಭಾಸಿತ ಕರಣ. ವೇದವ್ಯಾಸದೇವರು ತುಳಸಿಯನ್ನ ದೇವರಿಗೆ ತಾನೇ ದೇವರು, ಆದರೆ ತುಳಸಿ ಕಿವಿಯಲ್ಲಿ ಯಾವತ್ತೂ ಇಟ್ಟುಕೊಳ್ತಾ ಇದ್ರು. ಯಾಕೆ? ಅದಕ್ಕೂ ನಾರಾಯಣ ಪಂಡಿತಾಚಾರ್ಯ ಒಂದು ಸುಂದರ ವರ್ಣನೆ ಮಾಡ್ತಾರೆ. ಜಲಜಾದ್ಯಾನಿ ಹರೇಯುಹು ಉಪಕರಣ ಮಮುಷ್ಯ ಭಾಷಿತ ತುಳಸಿ ಮಂತ್ರಯತೀವ ಲಾಲಿತ. ಮಮ ಪದಂ ಜಲಜಾದ್ಯಾನಿ ಹರೇಯುಹು ಇತಿ ಮಂತ್ರಯತಿ ಇವ. ವೇದವ್ಯಾಸದೇವರ ಕಿವಿಯಲ್ಲಿ ಇರುವ ತುಳಸಿ ದಳ ಏನು ಹೇಳ್ತಾ ಇದೆ ಅಂದರೆ, ವೇದವ್ಯಾಸದೇವರೇ, ನನ್ನ ಸ್ಥಾನ ಇನ್ನೊಬ್ಬರಿಗೆ ಬಿಟ್ಕೊಡ್ಬೇಡಿ. ಈ ಹೂಗಳು ಬಂತು ಅಂದರೆ ನನ್ನನ್ನು ಹಾರಿಸಿಬಿಡುತ್ತಾರೆ. ಆದರೆ ನನ್ನನ್ನು ಯಾವತ್ತೂ ನಿಮ್ಮ ಕಿವಿಯಲ್ಲಿ ಇಟ್ಟುಕೊಳ್ಳಿ ಎಂದು ಅವರ ಕಿವಿಯಲ್ಲಿ ಹೇಳ್ತಾ ಇದ್ದಾಳೋ ಏನೋ ಅನ್ನುವಂತೆ ನಾರಾಯಣ ಪಂಡಿತಾಚಾರ್ಯರು ಸಪ್ತಮ ಸರ್ಗದಲ್ಲಿ ವರ್ಣನ ಮಾಡ್ತಾರೆ. ಅನಂತರ ವೇದವ್ಯಾಸದೇವರ ಪರಮ ಸುಂದರವಾದ ಮಂದಹಾಸ, ಮುಗುಳು ನಗ್ತಾ ಇದ್ದಾರೆ. ಅದೇನು ಮಾಡ್ತಾ ಇದೆ ಅಂದರೆ, ಯಾರು ಅವರನ್ನು ವಿನಮ್ರರಾಗಿ ಭಜನೆ ಮಾಡ್ತಾರೆ ಅವರ ಸಂಸಾರ ಎಂಬ ಸಾಗರವನ್ನು ಒಣಗಿಸಿ ಬಿಡ್ತಾರೆ, ಸಂಸಾರವನ್ನು ಪರಿಹಾರ ಮಾಡ್ತಾರೆ. ಅನಂತರ ಅವರ ಕಂಠಕ್ಕೆ 3 ಗೆರೆಗಳು ಇರತಕ್ಕದ್ದಾಗಿದೆ. ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಕೌಸ್ತುಭ ಮಣಿ ವೇದವ್ಯಾಸದೇವರು ಧಾರಣ ಮಾಡಿದ್ದಾರೆ. ಅವರ ಎದೆಯ ಮೇಲೆ ಶ್ರೀವತ್ಸ ಚಿಹ್ನ ಇದೆ. ಅನಂತರ ಯಾವ ವೇದವ್ಯಾಸದೇವರು ಯಜ್ಞೋಪವೀತ ಧಾರಣ ಮಾಡಿದ್ದಾರೆ. ಅದಕ್ಕೆ ಆ ಪ್ರತಿಮೆ ಇತ್ತು ಅಂದರೆ ಎಲ್ಲ ತೋರಿಸ್ಬೋದು. ಇಲ್ಲಿ ಬೇಡ, ಇಲ್ಲೇ ಹಾಸಿಗೆ ಮೇಲೆ ಬೇಡ. ಹರಿನ್ಮಣಿ ಕಾಂತಿಮುಟ್ ವಿಷದಹಾರ ಮಯೂಕ ಗೌರಸ್ತನದ್ವಯೋಪೇತಾಯ. ವೇದವ್ಯಾಸದೇವರು 2 ಯಾವ ಕಾಲುಗಳನ್ನು ಒಂದು ಉತ್ತರೀಯ ವಸ್ತ್ರದಿಂದ ಕಟ್ಟಿಕೊಂಡಿದ್ದಾರೆ. ಅದಕ್ಕೆ ಯೋಗಪಟ್ಟಿಕಾ ಅಂತ ಕರೀತಾರೆ. ಅಚಲಾಸನ ಯೋಗಪಟ್ಟಿಕಾ. ಅನಂತರ ವೇದವ್ಯಾಸದೇವರ ಯಾವ 2 ಕೈಗಳುಂಟು. ಒಂದು ಜ್ಞಾನ ಮುದ್ರ, ಇನ್ನೊಂದು ಅಭಯ ಮುದ್ರ. ಒಂದು ಜ್ಞಾನ ಮುದ್ರ, ಇನ್ನೊಂದು ಅಭಯ ಮುದ್ರ. ಈ ತರಹದ 2 ಕೈಗಳು ಇರತಕ್ಕಂತಹದ್ದಾಗಿದೆ. ಅವರ ಕಾಂತಿ ಎಷ್ಟು ಸುಂದರ! ಅನಂತ ಚಂದ್ರ ಅಧಿಕ ಕಾಂತಿ ಮಾತೆ. 1 ಚಂದ್ರ ಅಲ್ಲ, 10 ಚಂದ್ರ ಅಲ್ಲ, 100 ಚಂದ್ರ ಅಲ್ಲ, ಅನಂತ ಚಂದ್ರರು. ಆ ಅನಂತ ಚಂದ್ರರಿಗಿಂತಲೂ ಅಧಿಕವಾದ
ಕಾಂತಿ ಉಳ್ಳವರಾಗಿದ್ದಾರೆ ಭಗವಾನ್ ವೇದವ್ಯಾಸ ದೇವರು. ಕೊನೆಯ ಫಲಗಳನ್ನು ಹೇಳಿ ಮುಕ್ತಾಯ ಮಾಡ್ತಾ ಇದ್ದಾನೆ. ಸಮಸ್ತ ಕಾಮಿತ ಫಲದಾತ್ರೆ. ಯಾರು ವ್ಯಾಸರ ಆರಾಧನೆ ಮಾಡ್ತಾರೆ, ವ್ಯಾಸರ ಚಿಂತನೆ ಮಾಡ್ತಾರೆ, ಆ ಭಕ್ತನಿಗೆ ಕಾಮಿತವಾದ ಫಲವನ್ನು ಕೊಡ್ತಾರೆ. ಅವರಿಗೆ ಇಷ್ಟವಾದ ಫಲವನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ವೇದವ್ಯಾಸ ದೇವರು ಮಧುಪಾಸ್ಯಾಯ, ಇದು ಜಟ, ಇದು ಶ್ಮಶ್ರು, ಇದು ಜ್ಞಾನ ಮುದ್ರ, ಇದು ಅಭಯ ಮುದ್ರ, ಇದು ಯೋಗ ಪಟ್ಟಿಕ. ಮಧುಪಾಸ್ಯಾಯ, ನನ್ನಿಂದ ಉಪಾಸ್ಯನು. ವೇದವ್ಯಾಸ ದೇವರು ಯಾದವಾರ್ಯರಿಗೆ ಅಭಿಷ್ಟ ದೇವತೆ. ಇಷ್ಟ ದೇವತೆ, ಅಧಿಕೃತ ದೇವತೆ, ವಿಶಿಷ್ಟ ದೇವತೆ ಅಂತ ಹೇಳುತ್ತೇವೆ. ಹಿಂದೆ ನನ್ನ ಕುಲಸ್ವಾಮಿ ವೆಂಕಟೇಶ ಅಂತ ಹೇಳಿದರು. ಇಲ್ಲಿ ಮಧುಪಾಸ್ಯ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟ, ಅಭಿಷ್ಟ, ವಿಶಿಷ್ಟ ಹೀಗೆಲ್ಲ ವಿಭಾಗ ಮಾಡಿ ತಿಳಿಯಬೇಕು. ಈ ರೀತಿಯಾಗಿ ಆ ವೇದವ್ಯಾಸ ದೇವರು ಶಾಸ್ತ್ರ ಪ್ರವಚನ, ಶಾಸ್ತ್ರಾವಮರ್ಶ, ಧ್ಯಾನ, ಜಪ, ಪೂಜಾ ಇವೆಲ್ಲ ಉಪಾಸನೆಗೆ ಯುಕ್ತವಾದ ಗುಣಗಳು. ಇಂಥ ಗುಣಗಳಿಂದ ಆ ವೇದವ್ಯಾಸ ದೇವರನ್ನು ನಿರಂತರ ಉಪಾಸನೆ ಮಾಡಲ್ಪಡಬೇಕು. ಈ ರೀತಿಯಾಗಿ ಅನಂತ ರೂಪ, ಅನಂತ ಗುಣ, ಅನಂತ ಅವಯವ, ಅನಂತ ಕ್ರಿಯ, ಅನಂತ ಜಾತಿ ಇವುಗಳಿಂದ ವಿಶಿಷ್ಟರಾದ ವೇದವ್ಯಾಸ ದೇವರಿಗೆ ಶ್ರೀ ವೇದವ್ಯಾಸಾಯ ನಮೋ ನಮಃ. ನಮೋ ನಮಃ. ಅನಂತ ಅನಂತ ವಿಧವಾದ ಸದಾಕಾಲ ನಮಸ್ಕಾರ, ಆದರಪೂರ್ವಕ ನಮಸ್ಕಾರ, ಅನಂತ ಅನಂತ ನಮಸ್ಕಾರ. ವೇದವ್ಯಾಸ ದೇವರನ್ನ ಎಷ್ಟು ನಮಸ್ಕರಿಸಿದರೂ ತೃಪ್ತಿ ಆಗದ ಒಬ್ಬ ಮಹಾಭಕ್ತ ಅಂದರೆ ಯಾದವಾರ್ಯರು. ಈ ರೀತಿಯಾಗಿ ಈ ವ್ಯಾಸಗದ್ಯದಲ್ಲಿ ಅನೇಕ ಪ್ರಮೇಯಗಳನ್ನು, ಭಗವನ್ನಿಷ್ಠ ಗುಣಗಳನ್ನು, ಭಗವಂತನ ಅನಂತ ಅನಂತ ಅವತಾರಗಳನ್ನು, ಕೊನೆ ಭಾಗದಲ್ಲಿ ವೇದವ್ಯಾಸ ದೇವರ ಚರಿತ್ರೆಯನ್ನು, ಯಾದವಾರ್ಯರ ಈ ವ್ಯಾಸಗದ್ಯ ಮತ್ತು ಕರಾವಲಂಬನ ಅವೆರಡೂ ಇಟ್ಟುಕೊಂಡಾಗ ಬಹಳ ಸುಂದರವಾದ ತತ್ವಜ್ಞಾನ ನಮಗೆ ಪ್ರಾಪ್ತವಾಗ್ತದೆ. ಅವರು ಉಪಾಸನೆ ಮಾಡಿದ್ದೇ ಈ ಸ್ತುತಿಗಳಿಂದ, ಈ ಪರಮಾತ್ಮನ ಸುಂದರವಾದ ಗುಣಗಳಿಂದ. ಆ ಮಾತು ತಿಳಿಸ್ತಾ ಅನಿವಾರ್ಯವಾಗಿ 3 ದಿನದಲ್ಲಿ ಒಂದು 4 ಗದ್ಯನು ವಿವರಣೆ ಮಾಡಲಿಕ್ಕೆ ಆಗಲಿಲ್ಲ. ಈ ವ್ಯಾಸಗದ್ಯ ಈ ಸನ್ನಿಧಾನದಲ್ಲಿ ಹೇಳಬೇಕು ಅಂತ ಹೇಳಿ ಪ್ರಚೋದನೆ ಯಾಕಾಯಿತು ಅಂದರೆ, ಸನ್ನಿಹಿತರಾದ ಕೃಷ್ಣ ದ್ವೈಪಾಯನ ತೀರ್ಥರು 1 ಕೋಟಿ ಸಲ ವೇದವ್ಯಾಸ ಮಂತ್ರ ಜಪ ಮಾಡಿದ್ದಾರೆ. 1 ಕೋಟಿ. ಎಷ್ಟು ಆ ವೇದವ್ಯಾಸ ದೇವರ ಅನುಗ್ರಹ ಅವರಿಗೆ ಆಗಿದೆ. ಆ ವೇದವ್ಯಾಸ ದೇವರ ಕರುಣೆಗೆ ಪಾತ್ರರಾಗಿ ವೇದವ್ಯಾಸ ತೀರ್ಥರಿಂದ ಒಂದು ಅನುಗ್ರಹ ಆಶ್ರಮ ಸ್ವೀಕಾರ ಮಾಡಿ, ವೇದೇಶ ತೀರ್ಥರಿಂದ ಜ್ಞಾನ ಸಂಪಾದನೆ ಮಾಡಿ, ಶ್ರೀಮಠದ ನಾನಾ ರೀತಿಯಾದ ಕೈಂಕರ್ಯವನ್ನು ಮಾಡಿ, ಇವತ್ತು ಇಲ್ಲಿ ಏಕಾಂತದಲ್ಲಿ ಆ ಮಹಾನುಭಾವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರು ಹತ್ತಿರನೇ ಇರುವ ಇನ್ನೊಬ್ಬ ಪ್ರಚಂಡ ತಪಸ್ವಿ ಜ್ಞಾನಿವರೆಣ್ಯರು ಜಿತಾಮಿತ್ರರಾಯರು. ಅವರು ಇನ್ನೂ ಇವರಿಗೆ ಆಶ್ರಯ ಇದೆ. ವೃಂದಾವನದ ಆಕಾರವಾದರೂ ಉಂಟು.
ಆ ಜಿತಾಮಿತ್ರರಾಯರಿಗೆ ಏನಿದೆ? ಸಪ್ತರಾತ್ರ್ಯಾಂ ಕೃಷ್ಣವೇಣ್ಯಾಂ ಉಷಿತ್ವ ಪುನರುತ್ಥಿತ ಜಿತಾಮಿತ್ರ ಗುರುನ್ ವಂದೇ ವಿಬುಧೇಂದ್ರ ಕರೋದ್ಭವಂ. ವಿಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ವಿಶಿಷ್ಟವಾದ ಆಶ್ರಮ ಸ್ವೀಕಾರ ಮಾಡಿ 7 ದಿನ ಆ ಗಂಗೆಯ ಕೃಷ್ಣೆಯಲ್ಲಿ ಮುಳುಗಿ ವಾಸ ಮಾಡಿ ಮತ್ತೆ ಎದ್ದು ಮತ್ತೆ ಅಲ್ಲಿಯೇ ಅದೃಶ್ಯರಾದ ಮಹಾನುಭಾವರು. ಜಿತಾಮಿತ್ರರ ಬೃಂದಾವನ ಇಲ್ಲ, ಒಂದು ಗಿಡ. ನಿನ್ನೆ ನಾನು ಕೇಳಿದ್ದೆ, ಹೋಗಿರಲಿಲ್ಲ. ನಿನ್ನೆ ಹೋಗಿ ನೋಡಿ ಬಂದ್ವಿ. ಒಂದು ಗಿಡ ಇದೆ, ಆ ಗಿಡಕ್ಕೆ ಶಾಟಿ ಉಡಿಸೋದು, ಅಲ್ಲಿಯೇ ಹಸ್ತೋದಕ. ಅಂತಹ ವಿರಕ್ತ ಶಿಖಾಮಣಿಗಳು ಇವರು ಅಲ್ಲಿ ಹೋಗ್ತಾರಂತೆ, ಅವರು ನಿತ್ಯ ಇಲ್ಲಿ ಬರ್ತಾರಂತೆ. ಅದಕ್ಕೆ ಆ ಜಿತಾಮಿತ್ರರಾಯರ ಹಸ್ತೋದಕ ಇಲ್ಲಿ ಕೃಷ್ಣದ್ವೈಪಾಯನರ ಸನ್ನಿಧಾನದಲ್ಲಿ ನಡೀತಾ ಇರ್ತದೆ. ಇಂಥ ವಿಶಿಷ್ಟವಾದ ಮಹಾನುಭಾವರ ಪವಿತ್ರವಾದ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರ ಆರಾಧನೆ ಮಾಡಿದ ಆ ಮಹಾನುಭಾವರ ಸನ್ನಿಧಾನದಲ್ಲಿ ವ್ಯಾಸ ವರ್ಣನೆ, ವ್ಯಾಸನಿಷ್ಠ ಗುಣಚಿಂತನೆ, ವ್ಯಾಸನಿಷ್ಠ ರೂಪಚಿಂತನೆ ಇದೆಲ್ಲ ಮಾಡಿದಾಗ ವೇದವ್ಯಾಸ ದೇವರು ನಿಜವಾಗಿಯೂ ಸಂತುಷ್ಟರಾಗಿ ಆ ಮಹಾನುಭಾವರ ದ್ವಾರ, ಕೃಷ್ಣ ದ್ವೈಪಾಯನರ ದ್ವಾರ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂಥ ಮಹಾನುಭಾವರ ಪವಿತ್ರವಾದ ಸನ್ನಿಧಾನದಲ್ಲಿ ಈ ವೇದವ್ಯಾಸ ಗದ್ಯದ ಒಂದು 4 ಮಾತು ಹೇಳಿದರೂ ಅನಂತ ಪಟ್ಟು ಫಲ ಆ ಮಹಾನುಭಾವರ ದ್ವಾರ ಆ ದೇವರು ನಮಗೆ ಕೊಡಿಸ್ತಾನೆ ಅಂತ ತಿಳಿಸ್ತಾ, ಪ್ರಾತಃ ಸಂಕಲ್ಪ ಗದ್ಯದ ಕೊನೆ 1-2 ಗದ್ಯ ಹೇಳಿ ಅದನ್ನು ಮುಕ್ತಾಯ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡೋಣ. 16 ಗದ್ಯಗಳಲ್ಲಿ ವಾಯುದೇವರ ವರ್ಣನೆಯನ್ನು ಮಾಡಿ ಕೊನೆಯಲ್ಲಿ ಹೇಳ್ತಾರೆ, ಪ್ರಣವೋಪಾಸಕಾನಾಂ ಅಸ್ಮದಾದಿಗುರುಣಾಂ ಶ್ರೀಮದಾನಂದ ತೀರ್ಥ ಶ್ರೀಮಚ್ಚರಣಾನಾಂ ಅಂತರ್ಯಾಮಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾತ್ಮಕ ಶ್ರೀಮಧ್ವವಲ್ಲಭ ಲಕ್ಷ್ಮೀ ವೇದವ್ಯಾಸಾತ್ಮಕ ಅಂಡಸ್ಥಿತ ಅನಂತ ರೂಪ ಅವಯವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ ರಮಾಯುಕ್ತ ಕ್ಷೀರಾಪ್ತಿ ಶೇಷಶಾಯಿ ಶ್ರೀ ಪದ್ಮನಾಭಾತ್ಮಕ. ಈ ಯಾದವಾರ್ಯರಿಗೂ ರಾಘವೇಂದ್ರ ಸ್ವಾಮಿಗಳಿಗೂ ಭಗವಂತನ ಗುಣಗಳನ್ನು, ಪರಮಾತ್ಮನ ಪ್ರಮೇಯಗಳನ್ನು ಎಷ್ಟು ಹೇಳಿದರೂ ತೃಪ್ತಿ ಇಲ್ಲ ಅವರಿಗೆ. ಗುರುಗಳು ಪ್ರಾತಃ ಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯಗಳನ್ನು ಮಾಡಿ ಅವುಗಳ ಹಿನ್ನೆಲೆಯಲ್ಲಿ ಪರಮಾತ್ಮನ ನಾನಾ ರೀತಿಯಾದ ಪ್ರಮೇಯಗಳನ್ನು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾದ ಗದ್ಯ ಈ ಪ್ರಾತಃ ಸಂಕಲ್ಪ ಗದ್ಯ. ಆ ಪ್ರಾತಃ ಸಂಕಲ್ಪ ಗದ್ಯ ಪ್ರತಿನಿತ್ಯ ಬೆಳಗಿನ ಜಾವ ಎದ್ದು ಪಠನ ಮಾಡಬೇಕು. ಏಳುವಾಗ ದೇವರ ಸ್ಮರಣೆ ಮಾಡ್ತಾ ಹೇಳಬೇಕು. ತ್ವತ್ ಸಂಸ್ಮೃತಿ ಪೂರ್ವಕಂ ಶಯನಾತ್ ಸಮುತ್ಥಾಯ. ನಿದ್ದೆಯಿಂದ ಎಚ್ಚರ ಆಗಬೇಕಾದರೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಹಾಸಿಗೆಯಿಂದ ಎದ್ದು ಸಂಕಲ್ಪ ಮಾಡಬೇಕು. ಅದ್ಯತನಂ ಸ್ವವರ್ಣಾಶ್ರಮೋಚಿತಂ ದೇಶ ಕಾಲಾವಸ್ಥಾ ಉಚಿತಂ ನಿತ್ಯ ನೈಮಿತ್ತಿಕ ಕಾಮ್ಯ ಭೇದೇನ ತ್ರಿವಿಧಂ ತ್ವತ್ ಪೂಜಾತ್ಮಕಂ ಕರ್ಮ ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಮದಾಜ್ಞಾಕಾರಿಭಿಃ ವಿದ್ಯಾ ಸಂಬಂಧಿಭಿಃ ದೇಹ ಸಂಬಂಧಿಭಿಶ್ಚ ತ್ವದೀಯೈಃ ಅಶೇಷೈರ್ಜನೈಃ ತತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನ ಪೂರ್ವಕಂ ಕಾರಯಿಷ್ಯೇ ಚ.
ಏನು ಅನುಸಂಧಾನ ರೀ? ಏನು ಅನುಸಂಧಾನ? ಹಾಸಿಗೆಯಿಂದ ಎದ್ದು ಕಣ್ಣು ತಿಕ್ಕೊಂಡು ಇನ್ನೊಂದು ವ್ಯಾಪಾರದಲ್ಲಿ ಆಸಕ್ತರಾಗಬೇಡಿ. ಹಾಸಿಗೆಯಿಂದ ಎದ್ದು ಪರಮಾತ್ಮನ ಅನುಸಂಧಾನ ಮಾಡಿ. ಭಗವಂತ, ಇವತ್ತು ನನ್ನ ಜೀವನದ ಇಂಥ ದಿನ, ಈಗ ನಾನು ಹಾಸಿಗೆಯಿಂದ ಎದ್ದೆ. ಇವತ್ತು ಮಾಡಬೇಕಾದ ಸ್ವವರ್ಣಾಶ್ರಮೋಚಿತಂ, ಬ್ರಾಹ್ಮಣ ನಾನು, ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ ಇತ್ಯಾದಿ ಆಶ್ರಮಗಳು, ಅದಕ್ಕೆ ಉಚಿತವಾದ ಜೊತೆಗೆ ರಾಯರು ಇನ್ನೊಂದು ಸ್ವಾರಸ್ಯ ಹೇಳಿದ್ದಾರೆ. ದೇಶ ಕಾಲ ಅವಸ್ಥಾ ಉಚಿತ. ಎಲ್ಲಿ ಹೋಗಿರ್ತೇವೆ ಅಲ್ಲಿ ಆ ಕಾಲಕ್ಕೆ ಅನುಸಾರವಾಗಿ, ಆ ದೇಶಕ್ಕೆ ಅನುಗುಣವಾಗಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಈ 3 ವಿಧವಾದ ಕರ್ಮ ನಿನ್ನ ಪೂಜಾ ರೂಪದಿಂದ ಯುಕ್ತವಾಗಿ ಯಥಾಶಕ್ತಿ ಮಾಡ್ತೇನೆ, ಯಥಾ ವೈಭವದಿಂದ ಮಾಡ್ತೇನೆ. ಜೊತೆಗೆ ಯಥಾ ಜ್ಞಪ್ತಿ, ನಾ ಎಷ್ಟು ತಿಳ್ಕೊಂಡಿದ್ದೇನೆ ಅಷ್ಟು ಮಾಡಲು ಪ್ರಯತ್ನ ಮಾಡ್ತೇನೆ. ಅಹಂಕಾರ ಇರಬಾರ್ದು. ನಾ ಎಲ್ಲ ಮಾಡ್ತೇನ್ರಿ, ನಾ ನಿತ್ಯ ಇಷ್ಟು ಜಪ ಮಾಡ್ತೇನೆ, ಇಷ್ಟು ಪೂಜಾ ವೈಭವ ಮಾಡ್ತೇನೆ. ಇಂಥ ಮಹಾನುಭಾವರು ಹೇಳ್ತಾರೆ, ನಮಗೆ ತಿಳಿದಷ್ಟು, ನಮಗೆ ಶಕ್ತಿ ಇದ್ದಷ್ಟು, ನಮಗೆ ದೇವರ ಪ್ರೇರಣೆ ಮಾಡಿದಷ್ಟು ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ. ನಾನು ಮಾಡ್ತೇನೆ ಅಷ್ಟೇ ಅಲ್ಲ, ನನ್ನ ಆಜ್ಞೆ ಪರಿಪಾಲನೆ ಮಾಡುವ ನನ್ನ ವಿದ್ಯಾ ಸಂಬಂಧಿಗಳಾದ ಏನು ಶಿಷ್ಯರಿದ್ದಾರೆ ಅವರ ಕಡೆಯಿಂದಲೂ ಇಂತಹ ಸಾತ್ವಿಕ ಕರ್ಮಗಳನ್ನು ಮಾಡಿಸ್ತೇನೆ. ಜೊತೆಗೆ ದೇಹ ಸಂಬಂಧಿಗಳು, ಅಣ್ಣ ತಮ್ಮ, ಈ ಒಂದು ಸಂಬಂಧಗಳೇನಿವೆ ಅವರ ಕಡೆಯಿಂದಲೂ ಇಂತಹ ಸತ್ಕರ್ಮಗಳನ್ನು ಮಾಡಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ಇದೆಲ್ಲ ನಿನ್ನ ಅನುಸಂಧಾನ ಯುಕ್ತವಾಗಿ, ಅನುಸಂಧಾನ ಪೂರ್ವಕಂ ಯಥಾಶಕ್ತಿ, ಯಥಾ ಜ್ಞಪ್ತಿ, ಯಥಾ ವೈಭವಂ ಕರಿಷ್. ಬಹಳ ಅನುಸಂಧಾನ ಇದೆ ಇಲ್ಲಿ. ಈ ಶಬ್ದಗಳನ್ನು ಸ್ವಲ್ಪ ಬಿಡಿಸ್ತಾ ಹೊರಟ್ರೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಅನುಸಂಧಾನ ಇಟ್ಟುಕೊಂಡು ಈ ಪ್ರಾತಃಸಂಕಲ್ಪ ಗದ್ಯವನ್ನು ನಮಗೆ ಬೋಧನ ಮಾಡತಕ್ಕವರಾಗಿದ್ದಾರೆ ಅನ್ನುವ ಮಾತನ್ನು, ಇಂತಹ ಮಹಾನುಭಾವರ ಒಂದು ಅನುಗ್ರಹದಿಂದ ಈ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಬರುವ ಅನೇಕ ಪ್ರಮೇಯಗಳನ್ನು ಪ್ರಧಾನವಾಗಿ ಅವರು ಹೇಳಿದ್ದು ಜೀವೋತ್ತಮರಾದ ವಾಯುದೇವರ ಅವಶ್ಯಕತೆ. ವಾಯುದೇವರ ಅವಶ್ಯಕತೆ ಎಷ್ಟು ನಮಗೆ ಗೊತ್ತಾ? ಈಗ ಇಲ್ಲಿ ಆರಾಮಾಗಿ ಗಾಳಿಯಲ್ಲಿ ಕೂತೀರಿ, ವಾಯುದೇವರ ಪರಮಾನುಗ್ರಹ ಇದೆ, ಅವರ ಮಹಿಮೆ ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ. ಒಳ್ಳೆ ಬಿಸಿಲಲ್ಲಿ ಕೂತು, ಗಾಳಿ ಇಲ್ಲದೆ ಇದ್ದಲ್ಲಿ ಕೂತು, ಆಗ ಒಂದು ಕ್ಷಣನೂ ಗಾಳಿ ಇಲ್ಲದೆ ಇದ್ದರೆ ನಮ್ಮ ಗತಿ ಏನಾಗ್ತದೆ? ಆಗ ವಾಯುದೇವರು ಅಂದರೆ ಏನು ಅಂತ ಗೊತ್ತಾಗ್ತದೆ. ಅಂಥ ವಾಯುದೇವರು ದೇವರ ಹತ್ತಿರ ನಾವು ಹೋಗಿ ನಿಂದಿರುತ್ತೇವೆ, ದೇವರು ನಮಗೆ ಅನುಗ್ರಹ ಮಾಡುವುದಿಲ್ಲ. ನನಗೆ ಮುಕ್ತಿ ಪ್ರಾಪ್ತವಾಗಬೇಕು ಅಂತಾದರೆ, ನನಗೆ ಅನುಗ್ರಹ ಆಗಬೇಕು ಅಂತಾದರೆ ದೀನಂ, ಯಾರು ಆ ಪರಮಾತ್ಮನ ಹತ್ತಿರ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ ಅಂತ ಹೇಳುತ್ತೆ. ಅಪ್ಪ ಸ್ವಾಮಿ ಪರಮಾತ್ಮ,
ಈ ನನ್ನ ಭಕ್ತನನ್ನ ಉದ್ಧಾರ ಮಾಡೋ, ಇವನಿಗೆ ಮುಕ್ತಿ ಕೊಡೋ ಎಂದು ವಾಯುದೇವರು ನಮ್ಮ ಪರವಾಗಿ ದೇವರತ್ತಿರ ಶಿಫಾರಸ್ ಮಾಡಿದರೆ ಮಾತ್ರ ದೇವರು ನಮಗೆ ಮುಕ್ತಿ ಕೊಡ್ತಾರೆ. ಒಬ್ಬ ದೊಡ್ಡ ಅಧಿಕಾರಿ ಹತ್ರ ಹೋಗ್ಬೇಕಾದರೆ ಅವರ ಪಿ ಎ ಮುಖಾಂತರ ಹೋದರೆ ಆ ಪಿ ಎ ಹೇಳ್ತಾನೆ, ನಮಗೆ ಬಹಳ ಬೇಕಾದ ವ್ಯಕ್ತಿ ಇವರು, ಅವರ ಕೆಲಸ ಮಾಡಿಕೊಡಿ ಅಂದಾಗ ಆ ಮೇಲಿನ ಆಫೀಸರ್ ಸಿಗ್ನೇಚರ್ ಮಾಡ್ತಾರೆ. ಹಾಗೆ ನಾವು ನಮ್ಮ ಇಷ್ಟವಾದ ಫಲವನ್ನು ಹೊಂದಬೇಕಾದರೆ ದೇವರ ಪಿ ಎ ಆದವರು ವಾಯುದೇವರು, ಬ್ರಹ್ಮದೇವರು, ಅವರ ದ್ವಾರ ನಾವು ಅನುಗ್ರಹ ಪಡೆದಾಗ ಮಾತ್ರ ನಮಗೆ ಯಾವತ್ತೂ ಫಲಪ್ರಾಪ್ತಿ ಇದೆ. ಇಂತಹ ರಾಘವೇಂದ್ರ ಸ್ವಾಮಿಗಳು ಅನೇಕ ಪ್ರಮೇಯಗಳಿಂದ ತುಂಬಿದ ಈ ಪ್ರಾತಃಸಂಕಲ್ಪ ಗದ್ಯ ಮೊದಲು ದಿನ ಹೇಳುವಾಗ ಲೌಕಿಕ, ವೈದಿಕ, ಭೇದ ಭಿನ್ನ, ವರ್ಣಾತ್ಮಕ, ಅಶೇಷ ಶಬ್ದಾರ್ಥ, ಋಗಾದಿ ಸರ್ವ ವೇದಾರ್ಥ ಅಂತ ಹೇಳುವಾಗ ಕೊನೆಗೆ ಅನ್ವಯ ಎಲ್ಲಿ? ಪ್ರಣವೋಪಾಸಕಾನ ಅಲ್ಲಿ ಹೋಗಿ ನಿಂತ್ವಿ ನಾವು. ಆ ಪ್ರಣವ ಎಷ್ಟು ಅರ್ಥಯುಕ್ತ ಅನ್ನುವ ವಿಸ್ತಾರವೇ ಮೊದಲಿನ ಗದ್ಯ. ಹೀಗೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಅಪಾರವಾದ ಪಾಂಡಿತ್ಯ, ಸಂಗ್ರಹ ಕೌಶಲ್ಯ, ಎಲ್ಲ ಶಾಸ್ತ್ರಗಳನ್ನು ಈ ಪ್ರಾತಃಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯದಲ್ಲಿ ಸಂಗ್ರಹ ಮಾಡಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅಂಥ ಮಹಾನುಭಾವರ ಒಂದು ಗ್ರಂಥ. ಅದು ಕೂಡ ಕೇವಲ 4 ಗದ್ಯ ಮಾತ್ರ ತಿಳಿಯುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಇನ್ನೊಂದು ಸಲ ಅವಕಾಶ ಇದ್ದಾಗ ಇನ್ನೂ ವಿಸ್ತಾರವಾಗಿ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ಈ ಕೃಷ್ಣ ದ್ವೈಪಾಯನರ ಹತ್ತಿರ ಈ ವ್ಯಾಸಗದ್ಯ ಮತ್ತು ಪ್ರಾತಃಸಂಕಲ್ಪ ಗದ್ಯ ಈ ಗ್ರಂಥದ್ವಯಗಳ ಪಾಠದ ಈ ಕ್ಷೇತ್ರದಲ್ಲಿ ಮಾಡುವುದು ಏನು ಅವಶ್ಯಕತೆ? ನಮ್ಮ ಶ್ರುತೀಶ ಸೇವಾ ಚಾರಿಟಬಲ್ ಟ್ರಸ್ಟ್ನ ನಮ್ಮ ಎಲ್ಲ ಶಿಷ್ಯವರ್ಗ ಈ 2 ಗ್ರಂಥನೇ ಯಾಕೆ ಆಯ್ದಿದ್ದಾರೆ? ಮಹಾನುಭಾವರು, ವೈರಾಗ್ಯ ಶಿಖಾಮಣಿಗಳು, ವೇದವ್ಯಾಸ ದೇವರ ಆರಾಧಕರು, ಕೋಟಿ ಮಂತ್ರವನ್ನ ಮಾಡಿ ಸಿದ್ಧಿ ಪಡೆದ ಮಹಾನುಭಾವರು. ಅವರ ಅನುಗ್ರಹ ಆಗಬೇಕಾದರೆ ಅವರಿಗೆ ಇಷ್ಟ ದೇವತೆಯಾದ ವೇದವ್ಯಾಸ ದೇವರ ಒಂದು ಗ್ರಂಥ, ಅವರ ವರ್ಣನೆ, ಅವರ ಮಹಿಮೆ, ಇದನ್ನು ಮಾಡಿದಾಗ ನಿಜವಾಗಿಯೂ ಆ ವೃಂದಾವನಸ್ಥರಾದ ಗುರುಗಳು ಪರಮ ಸಂತುಷ್ಟರಾಗಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನುವ ದೃಷ್ಟಿ ವೇದವ್ಯಾಸ ಗದ್ಯದ ಒಂದು ಪಾಠ. ಇನ್ನು ಪ್ರಾತಃಸಂಕಲ್ಪ ಗದ್ಯ ಯಾಕೆ? ಪ್ರಾತಃಸಂಕಲ್ಪ ಗದ್ಯದ ರಚಯಿತೃಗಳು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳಿಗೂ ಕೃಷ್ಣ ದ್ವೈಪಾಯನ ತೀರ್ಥರಿಗೂ ಎಷ್ಟು ಅನ್ಯೋನ್ಯ ಸಖ್ಯ, ಎಂಥ ಅನ್ಯೋನ್ಯ ಸಂಬಂಧ. ಅವರ ಚರಿತ್ರೆಯನ್ನು ಓದುವಾಗ ನಾವು ನೋಡ್ತೇವೆ. ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣದಲ್ಲಿ ಸಂಚಾರಕ್ಕೆ ಇರುವಾಗ ಈ ಮಹಾನುಭಾವರು ಜ್ಯೇಷ್ಠ ಶುದ್ಧ ಪೌರ್ಣಿಮಾ ಇವರು ನಿರ್ಯಾಣ ಹೊಂದಿ ಆಕಾಶ ಮಾರ್ಗದಿಂದ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಗುರುಗಳು ಎದ್ದು ಕೇಳುತ್ತಾರೆ, ನೀವು ಹೊರಟ್ರಿ, ನಾವು ಯಾವಾಗ ಬರೋದು? ಏನ್ರಿ ಅವ್ರಿಗೂ ಸಖ್ಯ? ಆಗ ಇವರು ಹೇಳ್ತಾರೆ, 2 2 2 ಅಂತ ಕೈ ಮಾಡ್ತಾರೆ. ಇನ್ನೂ 2 ವರ್ಷ ಇರಬೇಕು ನೀವು ಭೂಮಿಯಲ್ಲಿ, ಇನ್ನೂ 2 ವರ್ಷ 2 ತಿಂಗಳು 2 ದಿನ. ಇವರು ಜ್ಯೇಷ್ಠ ಪೌರ್ಣಿಮಾ ಇವರ ವೃಂದಾವನವಾದರೆ ಮುಂದೆ ಶ್ರಾವಣ
ಜ್ಯೇಷ್ಠ ಮಾಸ ಆದ ಮೇಲೆ ಶ್ರಾವಣ ತಿಂಗಳ ಇರುವುದು 2 ತಿಂಗಳು, ಶ್ರಾವಣ ಪೌರ್ಣಿಮಾ. ಅದಾದ ಮೇಲೆ 2 ದಿನ ಅಂದರೆ ದ್ವಿತೀಯ. ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ವದ್ಯ ದ್ವಿತೀಯ, ಈ ತರಹ ಅವರಿಗೂ ಒಂದು ಚರ್ಚೆ, ಒಂದು ವಿಶಿಷ್ಟವಾದ ವಾದ ವಿಚಾರ ನಡೀತಾ ಇತ್ತು. ಆ ರಾಘವೇಂದ್ರ ಸ್ವಾಮಿಗಳ ಒಂದು ಗ್ರಂಥ ಅವರ ಸನ್ನಿಧಾನದಲ್ಲಿ 2 ಶಬ್ದ ಆಡಿದರೂ ಅವರಿಗೆ ಪರಮಾನಂದವಾಗ್ತದೆ. ಈ 2 ಉದ್ದೇಶದಿಂದ ಈ 2 ಗ್ರಂಥಗಳ ಅಲ್ಪ ಸಮಯ ಪಾಠ ಆಗಿದೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಷ್ಯರು ಇದಕ್ಕೆ ಇನ್ನೂ ಸಹಕಾರ ಕೊಡಬೇಕಾಗಿತ್ತು, ಸಮಯದ್ದು ಕೊಡದೇ ಇದ್ದದ್ದರಿಂದ ಈ ಅಲ್ಪವಾದ ವಿಚಾರಗಳು ಮಾತ್ರ ಇಲ್ಲಿ ತಿಳಿಯುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ 2 ಗ್ರಂಥಗಳ ಕಾಠಿಣ್ಯ ಬಹಳ ಇದೆ. ಆದರೂ ಗುರುಗಳ, ನಮ್ಮ ಸ್ವರೂಪೋದ್ಧಾರಕ ಗುರುಗಳ ಹಾಗೂ ಕುಲಗುರುಗಳಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥರ ಪರಮಾನುಗ್ರಹದಿಂದ 2 ಅಕ್ಷರಗಳನ್ನು ಇಲ್ಲಿ ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆದರೆ ನಮ್ಮ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ವಿದ್ಯಾರ್ಥಿಗಳು ಹೊರಗಿನ ಪರೋಪಕಾರದ ಕಾರ್ಯವಾಗಲಿ, ಜ್ಞಾನ ನೀಡುವ ವಿದ್ವಾಂಸರಿಗೆ ಸಹಾಯವಾಗಲಿ, ಎಲ್ಲ ತರಹದ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ದೊಡ್ಡ ಸಹಾಯ ಮಾಡ್ತಾ ದೊಡ್ಡ ಉದ್ದೇಶನೇ ಅದು ಇಟ್ಕೊಂಡಿದ್ದಾರೆ. ಆ ಉದ್ದೇಶದ ಜೊತೆಗೆ ಆತ್ಮೋದ್ಧಾರದ ಉದ್ದೇಶವು ಎಲ್ಲ ನನ್ನ ಶಿಷ್ಯರಿಗೆ ಇರಬೇಕು. ನಾವು ಸರಿಯಾಗಿ ಪಾಠ ಪ್ರವಚನ ಮಾಡಿ ಜ್ಞಾನ ಸಂಪಾದನೆಯೂ ಪ್ರಧಾನವಾದ ಕಾರ್ಯ ಅನ್ನುವುದನ್ನು ಅರಿತು ತತ್ವಜ್ಞಾನವನ್ನು ತಿಳಿಯಬೇಕು ಅಂತ ಹೇಳ್ತಾ, ಈ 2-3 ದಿನ ಗುರುಗಳ ಪವಿತ್ರವಾದ ಸನ್ನಿಧಾನದಲ್ಲಿ ನಮ್ಮ ಎಲ್ಲ ಸಮಿತಿಯ ವತಿಯಿಂದ 3 ದಿನ ಒಂದೊಂದು ವೈಭವದ ಕಾರ್ಯಕ್ರಮ ನಡೀತು. ಪಾಠ ಪ್ರವಚನಗಳು, ಜೊತೆಗೆ ಮೊದಲನೇ ದಿನ ಕುಂಕುಮಾರ್ಚನೆ, ನಿನ್ನೆ ದಿನ 33 ಸ್ತಂಡಿಲಗಳಲ್ಲಿ ವಾಯುದೇವರ, ನರಸಿಂಹದೇವರ ಪ್ರೀತ್ಯರ್ಥವಾಗಿ ಪವಮಾನ ಹೋಮ ನಡೀತು. ಇವತ್ತು 3 ದಿನ ನಡೀತಾ ಇರುವ ವೇದವ್ಯಾಸ ಮಂತ್ರದ ಪೂರ್ಣಾಹುತಿ, ಅವಭೃತ, 33 ಪದಾರ್ಥಗಳಿಂದ ಅಧಿಕ ಮಾಸದ ಆರಾಧನೆಯ ಪ್ರಯುಕ್ತ ಗುರುಗಳಿಗೆ ಆ ಮಹಾಪಂಚಾಮೃತ ಸೇವೆ ನಡೆದು ಈಗ ಜ್ಞಾನ ಕಾರ್ಯವೂ ನಡೆದು ಈ ಕಾರ್ಯಕ್ರಮ ಮುಕ್ತಾಯ ಹಂತದಲ್ಲಿ ಇದೆ. ಒಂದು 5-10 ನಿಮಿಷ ಈ ಸಮಿತಿಯ ಬಗ್ಗೆ ವಿದ್ಯಾನಿಧಿ ಆಚಾರ್ಯರು ತಮಗೆ ಪರಿಚಯ ಮಾಡಿಕೊಡ್ತಾರೆ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ವಿದೋಷವಾಶ್ಚಿಂತಿತ ಸನ್ಮನೋರಥ ಪ್ರದಸ್ವಧೀ ವಂದನ ವಂದನಾಯಿತಃ ಸದಾ ಮಮ ಅಜ್ಞಾನ ತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ದ್ವಾದಶಾಣಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತ ತಸ್ಮೈ ಅನಂತಾರ್ಯ ಗುರವೇ ವಂದೇ ವಿದ್ಯಾ ಗುರುನ್ಮಮ. ದಯವಿಟ್ಟು ನಮ್ಮ ಅಣ್ಣ ತಮ್ಮಂದಿರಾದ ಎಲ್ಲ ವಿದ್ವಾಂಸರು ವೇದಿಕೆಯ ಹತ್ತಿರ ಬರಬೇಕು. ಪಾಠದ ಮಂಗಳವಾಗಿದೆ, ಪಾಠಕ್ಕಾಗಿ ಬರಬೇಕಾಗಿತ್ತು, ಅವರ ಮಂಗಳವಾಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಅಲ್ಲಲ್ಲಿ ಕುಳಿತ ವಿದ್ವಾಂಸರು ಬರಬೇಕು. ಆಚಾರ್ಯರು ಸ್ವಲ್ಪ ತಮ್ಮ ಮನಸ್ಸಿನ ಮಾತನ್ನು ಹೇಳಿದ್ದಾರೆ, ಪಾಠಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ. ನಾವು ಬಂದ ಜನರಲ್ಲೂ ಕೂಡ ಕೆಲವರೇ ಮಾತ್ರ ಪಾಠಕ್ಕೆ ಕೂತಿದ್ದನ್ನು ನೋಡಿ ಆಚಾರ್ಯರು ನಿನ್ನೆ ಸಾಯಂಕಾಲನೂ ಕೂಡ 1-2 ಮಾತುಗಳನ್ನು ಹೇಳಿದರು. ಅದರ ಸ್ಟೇಜ್ ಮೇಲೆ ಬೇಡ. ದಯವಿಟ್ಟು ಎಲ್ಲ ನಮ್ಮ ಅಣ್ಣ ತಮ್ಮಂದರು ವಿದ್ವಾಂಸರು ವೇದಿಕೆಗೆ ಆಗಮಿಸಬೇಕು ಅಂತ ಮೊದಲನೇದಾಗಿ ನಾನು ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಎಲ್ಲ ವಿದ್ವಾಂಸರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಚಾರ್ಯರ ಆಜ್ಞೆ ಮೇರೆಗೆ ಈ ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟಿನ 1-2 ಉದ್ದೇಶಗಳನ್ನು ತಿಳಿ ಹೇಳಲು ಪ್ರಯತ್ನ ಮಾಡುತ್ತೇನೆ.
ಮೊಟ್ಟ ಮೊದಲಿಗೆ ನಮ್ಮ ಗುರುಕುಲದ ಪಿತೃಚರಣರಾದ ಆಚಾರ್ಯರ ಆಜ್ಞೆಯಿಂದ, ಅವರ ಆದೇಶದ ಮೇರೆಗೆ, ಅವರ ಅನುಗ್ರಹದಿಂದ ಈ ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟನ್ನು ಆರಂಭ ಮಾಡಲು ಪ್ರಯತ್ನ ಮಾಡಿದ್ದೇವೆ. ಇದರ ಉದ್ದೇಶ ನಮ್ಮ ಬ್ರಾಹ್ಮಣ ವೃಂದದ ಅನೇಕ ಬಡ ಕುಟುಂಬಕ್ಕೆ ಏನಾದರೂ ಸಹಕಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಆರಂಭ ಮಾಡಿದೆ. ಇದು ನಮ್ಮ ಬ್ರಾಹ್ಮಣರ ಕುಟುಂಬ ಅಂದಾಗ ನಮ್ಮ ವಿದ್ಯಾರ್ಥಿಗಳು ಆಗಬಹುದು ಅಥವಾ ಹೊರಗಡೆಯ ಅನೇಕ ಕುಟುಂಬಗಳು ಕೂಡ ಆಗಬಹುದು. ನಮ್ಮ ಬ್ರಾಹ್ಮಣ ಕುಟುಂಬ ಎಲ್ಲಾದರೂ ಉಪವಾಸದಿಂದ ಇರುವುದಾಗಿದ್ದರೆ ಅಥವಾ ಅವರಿಗೆ ದ್ರವ್ಯದ ತುಂಬಾ ಕೊರತೆ ಇದ್ದರೆ, ಬಡತನವಿದ್ದರೆ, ಅವರ ಮನೆಯವರೆಗೂ ನಾವು ಹೋಗಿ 2 ತಿಂಗಳಿಗೆ ಆಗುವ ಧಾನ್ಯಗಳನ್ನು ಎಲ್ಲ ಅವರಿಗೆ ನೀಡಿ ಅವರ ಕುಟುಂಬಕ್ಕೆ ಒಂದು ಸಂತೋಷದಿಂದ ಇರುವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಆಸ್ಪತ್ರೆಯ ಖರ್ಚುಗಳು ಕೂಡ ಬ್ರಾಹ್ಮಣ ಕುಟುಂಬಕ್ಕೆ ತುಂಬ ಭಾರವಾಗ್ತದೆ. ಆ ಸಂದರ್ಭದಲ್ಲೂ ಕೂಡ ಸಹಕಾರವಾಗಲಿ ಅಂತ ಯಥಾಶಕ್ತಿಯಾಗಿ ಅವರ ಹಿಂದು ಮುಂದೆ ಎಲ್ಲ ವಿಚಾರಗಳನ್ನು ಮಾಡಿ ಯಥಾಶಕ್ತಿಯಾಗಿ ಟ್ರಸ್ಟು ಅವರಿಗೂ ಕೂಡ ಸಹಾಯ ಮಾಡ್ತಾ ಇದೆ. ಎಲ್ಲ ವಿದ್ವಾಂಸರು ಪ್ರತಿ ಏಕಾದಶಿಗೆ 100-200 ರೂಪಾಯಿಗಳನ್ನು ಸೇರಿಸಿ ತಿಂಗಳಿಗೆ 8,000 ರಿಂದ 15,000 ಸೇರಿಸಿ ಆ ಹಣವನ್ನು ಬಡ ಕುಟುಂಬದ ಸಹಕಾರ್ಯಕ್ಕೆ ನೀಡೋದಕ್ಕಾಗಿ ನಾವೆಲ್ಲರೂ ಸೇರಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ವಿಶೇಷ ಅಂತಂದರೆ ಈ ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅನೇಕ ಜ್ಞಾನ ಕಾರ್ಯಗಳು ನಡೀಬೇಕಾಗಿದೆ. ಇದರಿಂದ ಆನ್ಲೈನ್ ಉಪನ್ಯಾಸಗಳು, ಹಿಂದಿನ ವರ್ಷದಲ್ಲಿ ಅನೇಕ ಪೀಠಾಧಿಪತಿಗಳಿಂದ ಚಾತುರ್ಮಾಸ್ಯದ ಪ್ರತಿಯೊಂದು ಏಕಾದಶಿಯಲ್ಲೂ ಕೂಡ ಆನ್ಲೈನ್ ಮೂಲಕ ಉಪನ್ಯಾಸಗಳನ್ನು ನಡೆಸಿದ್ದೇವೆ. ಜೊತೆಗೆ ಹೋದ ವರ್ಷ ಏಕಾದಶಿಗೆ ಪ್ರತಿಯೊಬ್ಬ ವಿದ್ವಾಂಸರ ಉಪನ್ಯಾಸವೂ ಕೂಡ ನಡೆಸಿದ್ದೇವೆ. ಹೀಗೆ ಮನೆಯಲ್ಲೇ ಕುಳಿತಾದರೂ ಅಡ್ಡಿ ಇಲ್ಲ, ಭಗವಂತನ ಚಿಂತನೆಯನ್ನು ನಡಿಲಿ ಅನ್ನೋ ದೃಷ್ಟಿಯಿಂದ ಈ ಶ್ರುತೀಶ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟು ಜನರ ಉಪಕಾರಕ್ಕಾಗಿ, ಜನಸೇವೆಗಾಗಿ ಇದನ್ನು ಆರಂಭ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಜೊತೆಯಲ್ಲಿ ಅನೇಕ ಜನ ಗೃಹಸ್ಥರು ಕೂಡ ಸೇರಿದ್ದಾರೆ. ಅವರು ಕೂಡ ಕೈ ಜೋಡಿಸ್ತಾರೆ. ಕಾರ್ಯಕ್ರಮವನ್ನು ಮಾಡಿದಾಗ ಅನೇಕ ಗೃಹಸ್ಥರು ಇದಕ್ಕೆ ಸಹಾಯ ಧನವನ್ನು ನೀಡುತ್ತಾರೆ. ಆದರೆ ಒಂದು ನಿಶ್ಚಿತ, ಯಾರೇ ಏನೇ ಧನವನ್ನು ನೀಡಿದರೂ ಕೂಡ ಅದು ಅತ್ತ ಇತ್ತ ಆಗದೆ ಬಡ ಕುಟುಂಬದ, ಬಡ ಪೋಷಕರಿಗಾಗಿ ಆ ಹಣವನ್ನು ವಿನಿಯೋಗಿಸಲಾಗುತ್ತದೆ. ಹೀಗೆ ಈ ಟ್ರಸ್ಟಿನ ವತಿಯಿಂದ ಜ್ಞಾನ ಕಾರ್ಯದಲ್ಲಿ ಆಚಾರ್ಯರಿಂದ ಹೋದ ಬಾರಿಯೂ ಪಾಠ ಆಗಿದೆ. ಈ ಬಾರಿಯೂ ಕೂಡ ವ್ಯಾಸಗದ್ಯ ಹಾಗೂ ಪ್ರಾತಸಂಕಲ್ಪ ಗದ್ಯಗಳ ಪಾಠವಾಗಿದೆ. ಹೀಗೆ ಎಲ್ಲರೂ ಸೇರಿ ಪ್ರಧಾನವಾಗಿ ವಿದ್ವಾಂಸರನ್ನು ಇದರಲ್ಲಿ ಸೇರಿಸಿದ್ದೇವೆ. ಸುಮಾರು 40 ಜನ ಸದಸ್ಯರು ನಾವೆಲ್ಲರೂ ಇದ್ದೇವೆ. ಈ ನಮ್ಮ ಒಂದು ಟೀಮ್ದಲ್ಲಿಯೇ ಅಧ್ಯಕ್ಷರು, ಉಪಾಧ್ಯಕ್ಷರು ಇತ್ಯಾದಿಗಳನ್ನು ಮಾಡಿಕೊಂಡು ಇದು ಅಧಿಕೃತವಾದ ಲೆಕ್ಕಪತ್ರ ಎಲ್ಲವೂ ಕೂಡ ಇದನ್ನು ಒಬ್ಬ ಲಾಯರ್ ಇದ್ದಾರೆ, ಅವರೆಲ್ಲ ನೋಡಿಕೊಳ್ಳುತ್ತಾರೆ. ಇದರ ಜೊತೆಯಲ್ಲಿ ಒಂದು ಗೃಹಸ್ಥರ ಟೀಮು ಕೂಡ ಮಾಡಿದೆ. ಅಂದರೆ ಅವರದೊಂದು ಗ್ರೂಪನ್ನು ಮಾಡಿ ಆ ಗ್ರೂಪಿನಲ್ಲಿ ಅವರಿಗೂ ಸೇರಿಸಲಾಗುತ್ತೆ. ಅನೇಕ ವಿಧವಾದ ಶನಿ ಜಯಂತಿ ಬಂದರೆ ಅದರ ಶನಿದೇವರ ಅನುಗ್ರಹಕ್ಕಾಗಿ ಶನೈಶ್ಚರ ಶಾಂತಿಯಾಗಲಿ, ಗ್ರಹಣದ ಯಾವ ದೋಷಗಳು ಯಾರಿಗೂ ತಗಲಬಾರದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸಂಕಲ್ಪಪೂರ್ವಕ ಹೋಮಾದಿಗಳನ್ನು ಮಾಡಿ ಜಗತ್ ಕಲ್ಯಾಣದ ಉದ್ದೇಶವಾಗಿ ಇಂತಹ ಅನೇಕ ಕಾರ್ಯಗಳನ್ನು ಈ ಟ್ರಸ್ಟು ಮಾಡತಕ್ಕಂಥದ್ದಾಗ್ತಾ ಇದೆ. ಈ ಟ್ರಸ್ಟಿನ ವತಿಯಿಂದ ಅನೇಕ ಜನರಿಗೆ ಉಪಕಾರವಾಗಿ ಅವರೆಲ್ಲರಿಗೂ ಸಂತೋಷವನ್ನು ಪಡಿಸಬೇಕು ಅನ್ನೋದೇ ಒಂದು ದೊಡ್ಡ ಉದ್ದೇಶ. ಇಂತಹ ಟ್ರಸ್ಟಿನ ವತಿಯಿಂದ ಈ ಸಲ ಅಧಿಕ ಮಾಸದಲ್ಲಿ ಈ ಪುಣ್ಯತಮವಾದ ಕ್ಷೇತ್ರ ಈ ಸರಿ
ಯಾವ ಈ ಪುಣ್ಯತಮವಾಗಿರ್ತಕ್ಕಂತಹ ಕ್ಷೇತ್ರ ಯಾವ ಕುಸುಮೂರ್ತಿಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ಜ್ಞಾನ ಸತ್ರವನ್ನು ನಮ್ಮ ಈ ಸಮಿತಿ ಹಮ್ಮಿಕೊಳ್ಳಲಾಗಿತ್ತು. ಆಚಾರ್ಯರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ಎರಡು ಮಾತಾಡೋದಿಲ್ಲ, ಎರಡನೇ ಮಾತು ಇಲ್ಲ, ಮಕ್ಕಳು ಬಂದು ಕೇಳಿದಾರ ಅಂದಮೇಲೆ ಅವರ ಜೊತೆ ನಾನೂ ಇದ್ದು 2-3 ದಿವಸ ಜ್ಞಾನ ಸತ್ರವನ್ನು ಮಾಡಬೇಕು ಅಂತ ಅವರ ಒಂದೇ ಒಂದು ಮಾತಿಗೆ ಅದನ್ನು ಒಪ್ಪಿ ಅವರೇ ಈ ಕಾರ್ಯವನ್ನು ಮಾಡಿಸಿಕೊಟ್ಟಿದ್ದಾರೆ. ನಾವೆಲ್ಲ ಸುಮ್ಮನೆ ಓಡಾಡೋರು ಅಷ್ಟೇ. ಆಚಾರ್ಯರು ಬರ್ತಾರೆ ಅಂತಂದ ಮೇಲೆ ಈ ಎಲ್ಲ ವೈಭವ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಆಚಾರ್ಯರು ಈ ಜ್ಞಾನಸತ್ರ ಕಾರ್ಯಕ್ರಮದಲ್ಲಿ ತಾವು ಮುಂದಾಳತ್ವವನ್ನು ವಹಿಸಿ ತಾವೇ ನಮ್ಮ ಬೆನ್ನಿಂದ ಇದ್ದು ಈ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಇದಕ್ಕೊಂದು ಶೋಭೆಯನ್ನು ಆಚಾರ್ಯರು ತಂದುಕೊಟ್ಟಿದ್ದಾರೆ. ಆ ಗುರುಗಳಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದರೂ ಸಾಲದು. ಎಲ್ಲ ವಿದ್ವಾಂಸರ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಆಚಾರ್ಯರಿಗೆ ನಾವು ಕೃತಜ್ಞತೆಯನ್ನು ನಮ್ಮ ಹೇಳುವ ಶಬ್ದಗಳಿಲ್ಲ ಅಂತಹ ಯಾವ ಒಂದು ಕೃತಜ್ಞತೆಯನ್ನು ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಈಗ ಪ್ರಕೃತ ಆಚಾರ್ಯರಿಗೆ ಗುರುಪೂಜೆ ಮೊದಲು ಶ್ರೀಮಠಕ್ಕೆ ಮೊದಲಿಗೆ ಶ್ರೀಮಠಕ್ಕೆ ಕಾಣಿಕೆಯನ್ನು ನೀಡುತ್ತಾ ಇದೆ. ನಮ್ಮ ಈ ಶ್ರುತಿ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟಿನ ಶಾಶ್ವತ ಅಧ್ಯಕ್ಷರು ಅಂತ ನಾವು ಆಗಾಗ ತುಂಬ ಅವರಿಗೆ ಕರಿತಾ ಇರ್ತೇವೆ. ಹೌದು, ಅವರು ಶಾಶ್ವತ ಅಧ್ಯಕ್ಷರು ಹೌದು. ಆ ಅಧ್ಯಕ್ಷರಾದ ಪಂಡಿತ ಸುರೇಂದ್ರಾಚಾರ್ಯರು ಹಾಗೂ ದಂಪತಿಗಳು ಸೇರಿ ಮೊದಲಿಗೆ ಈ ಕಾಣಿಕೆಯನ್ನು ಶ್ರೀ 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಚರಣ ಕಮಲಕ್ಕೆ ಅರ್ಪಿಸಬೇಕು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಉತ್ತರಾದಿಮಠಾಧೀಶರಾದ ಶ್ರೀ 1008 ಸತ್ಯಪ್ರಮೋ ತೀರ್ಥ ಕರಕಮಲ ಸಂಜಾತ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅಡಿಗಾವರಗಳಲ್ಲಿ ಸಾಷ್ಟಾಂಗವರಿಗೆ ಈ ಒಂದು ಶ್ರೀಮಠದ ಕಾಣಿಕೆಯನ್ನು ಪ್ರಾಂತೀಯ ಮಠಾಧಿಕಾರಿಗಳಾದ ಸತ್ಯನಿಧಿ ಆಚಾರ್ಯರು ಕೋಟುಕೊಂಡ ಆಚಾರ್ಯರು ಅವರು ಬಂದು ಆಚಾರ್ಯರಿಂದ ಈ ಒಂದು ಶ್ರೀಮಠದ ಗೌರವವನ್ನು ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಸತ್ಯಾವಿಘ್ನ ಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಏನೈಕೆ ಅಮೃತತ್ತಮಾನಶೋ ಪರೇಣಮ ಕಮ್ನಿಹಿತಂ ಗುಹಾಯಾಂ ವಿಪ್ರಾಜತೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ಯದಯ ಶುದ್ಧ ಸತ್ವ ಶ್ರೀ ಬ್ರಹ್ಮಲೋಕೆ ದುಪರಾಂತರಿಕಾರಿ ಪರಾಮೃತತ್ವರಿವತ್ಯಂತಿ ಸರ್ವೇ ನಹ್ನಿಪಾತಿ ಪಾಪಂ ಪರಮೇಶ್ವಭೂತಾಯ ಪುಂಡರೀಕಂ ಅಸ್ಮಿನ್ ರಾಷ್ಟ್ರೇ ಶಾಶ್ವತ ಕಾರ್ಯದರ್ಶಿಗಳಾದ ಪಂಡಿತ ಸುರೇಂದ್ರಾಚಾರ್ಯರು ಆಚಾರ್ಯರ ಅಧ್ಯಕ್ಷರಾದ ಸುರೇಂದ್ರಾಚಾರ್ಯರು ಆಚಾರ್ಯರ ಪಾದಪೂಜೆಯನ್ನು ಮಾಡ್ತಾ ಇದ್ದಾರೆ. ಓಂ ಅಸ್ಮಿನ್ ಗುಪ್ತೆ ಅಭಯಸ್ಯಾವರುದ್ಧೇ ಆಪಃ ಪಾದಾವನೇ ಜನೇ ದಿಶಂತಂ ನಿರ್ದಹಂತು ಮೇ. ಅಫಲಾಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂದಾಸ್ತಾನಾಂ ಮಂಚಂತು ಮಾಸಃ. ಈ ವಸ್ತ್ರ ಶಾಶ್ವತ ಅಧ್ಯಕ್ಷರಾದ ಸುರೇಂದ್ರಾಚಾರ್ಯ ದಂಪತಿಗಳು ಯಾವ ಶಾಶ್ವತ ಅಧ್ಯಕ್ಷರಾದ ಸುರೇಂದ್ರಾಚಾರ್ಯ ದಂಪತಿಗಳು ಈ ವಸ್ತ್ರವನ್ನ ಆಚಾರ್ಯರಿಗೆ ನೀಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಾಂತೀಯ ಮಠಾಧಿಕಾರಿಗಳ
ಚಲೋ ಆಯ್ತು ನೋಡ್ರಿ. ಹಲೋ ಹಲೋ ಹಾಂ, ನಮ್ಮ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದ ಪ್ರಾಂತೀಯ ಮಠಾಧಿಕಾರಿಗಳಾದ ಪಂಡಿತ ಸತ್ಯನಿಧಿ ಆಚಾರ್ಯರು, ಈ ಪ್ರಾಂತದಲ್ಲಿ ಪಂಡಿತ ಜಯತೀರ್ಥಾಚಾರ್ಯ ಎಂದು ಪ್ರಸಿದ್ಧರಾದ ಪಂಡಿತ ಸತ್ಯನಿಧಿ ಆಚಾರ್ಯರು ಆಚಾರ್ಯರಿಗೆ ಇಲ್ಲಿಯ ಗುರುಗಳ ಒಂದು ಶೇಷ ವಸ್ತ್ರವನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಗುರುಕಾಣಿಕೆಯನ್ನ ರಾಮಚಂದ್ರಾಚಾರ್ಯ ಕೊಳ್ಳಿಯವರು ಬಂದು ಆಚಾರ್ಯರಿಗೆ ಗುರುಕಾಣಿಕೆಯನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಹಿಂದಿನ ಜ್ಞಾನ ಸತ್ರದಲ್ಲಿ ನಾವು ಟ್ರಸ್ಟಿನ ವತಿಯಿಂದ ಆಚಾರ್ಯರಿಗೆ ಪುಟ್ಟ ಕಾಣಿಕೆಯನ್ನು ನೀಡಿದ್ವಿ. ಆದರೆ ಆಚಾರ್ಯರು ಈ ಟ್ರಸ್ಟು ಅಂದರೆ ನಾನಂದರೆ ಟ್ರಸ್ಟು, ಈ ಟ್ರಸ್ಟೇ ನನ್ನದು, ನನಗ್ಯಾಕೆ ಕೊಡ್ತೀರಿ ಅಂತ ಹೋದ ಮಾರಿ ಆಚಾರ್ಯರು ನಮ್ಮನ್ನೆಲ್ಲ ಸ್ವಲ್ಪ ನಿಲ್ಲಿಸಿದ್ರು. ಆದರೆ ಈ ಸಲ ಏನು ಅವ್ರು ಕೊಟ್ಟರು, ಅದಕ್ಕೆ ಅವ್ರು ಕೊಟ್ಟರು, ನಾವು ಕೊಟ್ಟೇ ಇಲ್ಲ ಸಲ. ಶ್ರುತಿ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ಹೆಸರು ಮಾತ್ರ. ಆದರೆ ಕೊಳ್ಳಿಯವರು ಈ ಟ್ರಸ್ಟ್ ಈ ಪುಟ್ಟ ಕಾಣಿಕೆಯನ್ನು 33,000 ರಾಮಚಂದ್ರಾಚಾರ್ಯರು ವಿಶೇಷವಾದ ಕಾಣಿಕೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಕುಟುಂಬಕ್ಕೆ ವಿಶೇಷವಾಗಿ ಆರೋಗ್ಯವನ್ನು ನೀಡಲಿ ಅಂತ ಆಚಾರ್ಯರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯ ಅರ್ಚಕ ಕುಸುಮೂರ್ತಿ ರಾಯರ ದಿವ್ಯ ಸನ್ನಿಧಾನದಲ್ಲಿ ನಿತ್ಯ ಸೇವೆ ಮಾಡ್ತಾ ಇರುವಂತಹ ಅರ್ಚಕರಾದ ನಮ್ಮವರೇ ಆದ ಪವನಾಚಾರ್ಯ ದಂಪತಿಗಳು ಬಂದು ಆಚಾರ್ಯರಿಂದ ಮೊದಲಿಗೆ ಮಂತ್ರಾಕ್ಷತೆಯನ್ನ ಆಚಾರ್ಯರಿಂದ ಒಂದು ರಕ್ಷಾ ಕವಚವನ್ನ ಸ್ವೀಕಾರ ಮಾಡಬೇಕು. ಪವನಾಚಾರ್ಯ ದಂಪತಿಗಳು ಯಾಪಲನೇರ್ಯಾಬಲಾಪುಷ್ಪಾಯಾಶ್ಚ ವಿಷ್ಣುನೇಃ ಬೃಹಸ್ಪತಿ ಪ್ರಸೂತಾಸ್ಥಾನೋ ಮುಂಚಂತಗುಮ್ಮಾಸಃ. ಆಚಾರ್ಯರ ಸೇವೆ ಬಹಳ ವಿಶಿಷ್ಟವಾಗಿರುವಂತಹದ್ದು. ಪ್ರತಿನಿತ್ಯದಲ್ಲಿಯೂ ಗುರುಗಳ ಸೇವೆ ನಾವೇನೋ ತಪ್ಪಿಸಿ ಬಿಡ್ಬೋದು, ವರ್ಷದಾಗ 1 ದಿವಸ 2 ದಿವಸ ಬರೋದು. ಆದರೆ ಆಚಾರ್ಯರು ನಿತ್ಯ ಗುರುಗಳ ಸೇವೆಯನ್ನು ಮಾಡ್ತಾ ಇರುವಂತಹ ಆಚಾರ್ಯರಿಗೆ ಆಚಾರ್ಯರು ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳಿ. ಅರ್ಚಕರಿಗೆ ಆಚಾರ್ಯರು ಆಶೀರ್ವಾದವನ್ನು ಮಾಡಿದ್ದಾರೆ.